Good morning. So today we will going to discuss further aspects under demand analysis. I think in the last class, so we were discussed about the basics of demand analysis. Um, is the screen is visible now? Screen visible ಇದೆಯಾ? Okay, fine. So, in my last class, I was discussed about the what exactly mean by demand analysis ಅಂದ್ರೆ ಏನು ಮತ್ತೆ law of demand ಅಂದ್ರೆ ಏನು ಡಿಮ್ಯಾಂಡ್ ಸ್ಕೆಡ್ಯೂಲ್ ಹೆಂಗಿರುತ್ತೆ ಅಂತ ನೋಡಿದ್ವಿ ಡಿಮ್ಯಾಂಡ್ ಮೂವ್ಮೆಂಟ್ ಹೆಂಗಿರುತ್ತೆ ಅಂತ ನೋಡಿದ್ವಿ ಐ ಥಿಂಕ್ ಇದನ್ನ ನಾನು ಹೇಳ್ಬೇಕಾದ್ರೆ ನಿಮಗೆ ಹೇಳಿದ್ವಿ ಸೊ ಪ್ರೈಸ್ ಜಾಸ್ತಿ ಆಗ್ತಾ ಆಗ್ತಾ ಕ್ವಾಂಟಿಟಿ ಪರ್ಚೇಸ್ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಪ್ರೈಸ್ ಕಡಿಮೆ ಆಗ್ತಾ ಆಗ್ತಾ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ನಾವು ಅದಾದ್ಮೇಲೆ ಯಾವ್ಯಾವ ಅಸಂಪ್ಷನ್ಸ್ ಇಟ್ಕೊಂಡು ಈ ಡಿಮ್ಯಾಂಡ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಇದಾದ್ಮೇಲೆ ಒಂದು ಇಂಪಾರ್ಟೆಂಟ್ ನಾವು ಕಾನ್ಸೆಪ್ಟ್ ಮಾತಾಡಿದ್ ಏನು ಅಂತ ಅಂದ್ರೆ ಎಕ್ಸೆಪ್ಷನಲ್ ಡಿಮ್ಯಾಂಡ್ ಕರ್ವ್ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ನಾವು ಏನಿದು ಎಕ್ಸೆಪ್ಷನಲ್ ಡಿಮ್ಯಾಂಡ್ ಕರ್ವ್ ಕೆಲವೊಂದು ಸಮಯದಲ್ಲಿ ಪ್ರೈಸ್ ಇನ್ಕ್ರೀಸ್ ಆದಂಗೆ ಡಿಮ್ಯಾಂಡು ಜಾಸ್ತಿ ಆಗುತ್ತೆ ಅಂತ ನಾವು ಮಾತಾಡಿದ್ವಿ ಐ ಥಿಂಕ್ ಇದನ್ನ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿ ಸ್ಟಾಪ್ ಮಾಡಿದ್ದೆ ರೀಸನ್ ಏನೇನು ಅಂತ ನಾವು ನೋಡಬೇಕಿತ್ತು ಹೋಪ್ ನನ್ನ ವಾಯ್ಸ್ ಕ್ಲಿಯರ್ ಇದೆ ಅನ್ಸುತ್ತೆ ನಿಮ್ಗೆಲ್ಲರಿಗೂ ಸೊ ಲೆಟ್ ಮೀ ಕಂಟಿನ್ಯೂ ದಿಸ್ ಎಕ್ಸೆಪ್ಷನಲ್ ಡಿಮ್ಯಾಂಡ್ ಕರ್ವ್ ಏನು ಹೇಳುತ್ತೆ ಅಂತ ಅಂದ್ರೆ ಪ್ರೈಸ್ ಇನ್ಕ್ರೀಸ್ ಆದಂಗೆ ಡಿಮ್ಯಾಂಡು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ ನಾವು ದ ಕ್ವಶನ್ ಇಯರ್ ಇಸ್ ಯಾವ ಸಂದರ್ಭದಲ್ಲಿ ಈ ಪ್ರೈಸ್ ಇನ್ಕ್ರೀಸ್ ಆದಂಗೆ ಡಿಮ್ಯಾಂಡು ಇನ್ಕ್ರೀಸ್ ಆಗುತ್ತೆ ಸೊ ಯೂಶಲಿ ಏನಾಗುತ್ತೆ ನಾರ್ಮಲ್ ಕೋರ್ಸ್ ಆಫ್ ಆಕ್ಷನ್ ಅಲ್ಲಿ ಈಗ ನೀವು ಹೋಗಿ ಪರ್ಚೇಸ್ ಮಾಡಬೇಕು ಅಂತ ಅಂದಾಗ ಸೊ ಪ್ರೈಸ್ ಕಡಿಮೆ ಇದ್ರೆ ನಿಮಗೆ ಪರ್ಚೇಸಿಂಗ್ ಪವರ್ ಏನ್ ಮಾಡ್ತೀರಾ ನೀವು ಜಾಸ್ತಿ ಮಾಡ್ತೀರಾ ಸೊ ಅಲ್ಲಿಗೆ ಅರ್ಥ ಏನಾಗುತ್ತೆ ಪ್ರೈಸ್ ಕಡಿಮೆ ಇದ್ರೆ ಡಿಮ್ಯಾಂಡ್ ಏನಾಗುತ್ತೆ ಅದಕ್ಕೆ ಜಾಸ್ತಿ ಇರುತ್ತೆ ಅನ್ನೋದು ಒಂದು ರೀತಿ ದಟ್ ಇಸ್ ವಾಟ್ ದ ಲಾ ಆಫ್ ಡಿಮ್ಯಾಂಡ್ ಸೇಸ್ ಬಟ್ ದೇರ್ ಆರ್ ಸಮ್ ಸಿಚುವೇಶನ್ಸ್ ವೇರ್ ಪ್ರೈಸ್ ಇನ್ಕ್ರೀಸ್ ಆದಂಗೆ ಡಿಮ್ಯಾಂಡು ಇನ್ಕ್ರೀಸ್ ಆಗುತ್ತಂತೆ ಸೊ ಹಾಗಿದ್ರೆ ಯಾವ ಸಿಚುವೇಶನ್ ಅಲ್ಲಿ ಈ ಒಂದು ಪ್ರೈಸ್ ಇನ್ಕ್ರೀಸ್ ಆದಂಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು ಅದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ಇರೋದು ಬಂದು ಏನು ಅಂದ್ರೆ ಗಿಫನ್ ಪ್ಯಾರಾಡಾಕ್ಸ್ ಅಂತ ನಾ ಈ ಗಿಫನ್ ಪ್ಯಾರಾಡಾಕ್ಸ್ ಏನ್ ಹೇಳ್ತಾರೆ ಅಂತ ಅಂದ್ರೆ ನಿಮ್ಗೆ ದೇರ್ ಆರ್ ಸರ್ಟನ್ ಸಿಚುವೇಶನ್ಸ್ ವೇರ್ ನಿಮ್ಮ ಲಾ ಆಫ್ ಡಿಮ್ಯಾಂಡ್ ಏನಿರುತ್ತಲ್ವ ಈ ಲಾ ಆಫ್ ಡಿಮ್ಯಾಂಡ್ ಬಂದು ಏನು ಅಂತ ಅಂದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಅಂತ ಲಾ ಆಫ್ ಡಿಮ್ಯಾಂಡ್ ಅಲ್ಲಿ ಏನ್ ಹೇಳ್ತಾನ ಅವನು ಪ್ರೈಸ್ ಇನ್ಕ್ರೀಸ್ ಆದಂಗೆ ಡಿಮ್ಯಾಂಡ್ ಕಡಿಮೆ ಪ್ರೈಸ್ ಕಡಿಮೆ ಆದಂಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಹೇಳ್ತಾನೆ ಬಟ್ ಆದ್ರೆ ಗಿಫನ್ ಪ್ಯಾರಾಡಾಕ್ಸ್ ಅವನೊಂದು ಸ್ಟೇಟ್ಮೆಂಟ್ ನ ಕೊಡ್ತಾನೆ ಏನು ಅಂತ ಅಂದ್ರೆ ವೆನ್ ದ ಪ್ರೈಸ್ ಆಫ್ ಅನ್ ಇನ್ಫೀರಿಯರ್ ಗುಡ್ ಫಾಲ್ಸ್ ದ ಪೂರ್ ವಿಲ್ ಬೈ ಲೆಸ್ ಅಂಡ್ ವೈಸ್ ವರ್ಸಾ ಅಂತೆ ಏನಂಗಂದ್ರೆ ಪ್ರೈಸ್ ಕಡಿಮೆ ಆದಂಗೆ ಸೊ ಜನ ಏನ್ ಮಾಡ್ತಾರೆ ಕಡಿಮೆ ಪರ್ಚೇಸ್ ಮಾಡ್ತಾರೆ ಪ್ರೈಸ್ ಜಾಸ್ತಿ ಆದಂಗೆ ಜನ ಜಾಸ್ತಿ ಪರ್ಚೇಸ್ ಮಾಡ್ತಾರೆ ಏನಕ್ಕೆ ಇದನ್ನ ಹೇಳ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ವೆನ್ ದ ಪ್ರೈಸ್ ಆಫ್ ಮೇಸ್ ಫಾಲ್ಸ್ ಮೇಸ್ ಅಂದ್ರೆ ಜೋಳ ವೆನ್ ದ ಪ್ರೈಸ್ ಆಫ್ ಮೇಸ್ ಫಾಲ್ಸ್ ದ ಪೂರ್ ಆರ್ ವಿಲ್ಲಿಂಗ್ ಟು ಸ್ಪೆಂಡ್ ಮೋರ್ ಆನ್ ಸುಪೀರಿಯರ್ ಗೂಡ್ಸ್ ದ್ಯಾನ್ ಆನ್ ಮೇಸ್ ಅಂತೆ if the price of maize increases he has to increase the quantity of money spent on it ante ಅಥವಾ ಇನ್ನೊಂದು ಅರ್ಥದಿಂದ ಹೇಳಿದ್ರೆ he will have the face of starvation ಸೊ ಏನ್ ಎಕ್ಸಾಕ್ಟ್ ಆಗಿ ಈ ಒಂದು ಕಾನ್ಸೆಪ್ಟ್ ನ ಮೀನಿಂಗ್ ಏನು ಅಂತ ಅಂದ್ರೆ ನಿಮ್ಮ ಜೋಳದ ಪ್ರೈಸು ಕಡಿಮೆ ಆಗ್ತಾ ಇದೆ ಅಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನೊಬ್ಬ ಇವಾಗ ರೈತ ಅಂತ ಅನ್ಕೊಳ್ಳಿ ಇವಾಗ ನಾನು ಜೋಳ ಬೆಳೀತಾ ಇದ್ದೀನಿ ಸೊ ನನ್ನ ಪ್ರೈಸು ಮಾರ್ಕೆಟ್ ಅಲ್ಲಿ ಕಡಿಮೆ ಬೀಳ್ತಾ ಇದೆ ಅಂತ ಅಂದ್ರೆ ನಾನು ಏನ್ ಮಾಡ್ತೀನಿ ಅದನ್ನ ಸೇಲ್ ಮಾಡೋದನ್ನ ಏನ್ ಮಾಡ್ತೀನಿ ಕಡಿಮೆ ಮಾಡ್ಕೊಳ್ತೀನಿ ನಾನು ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ ಇವನ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದ್ರೆ ನಾನು ಏನ್ ಮಾಡ್ತೀನಿ ಪ್ರೈಸ್ ಕಡಿಮೆ ಆಗ್ತಾ ಇದೆ ನನಗೆ ಲಾಸ್ ಆಗುತ್ತೆ ಅಂದ್ಬಿಟ್ಟು ಏನ್ ಮಾಡ್ತೀನಿ ನಾನು ಅದನ್ನ ಸ್ಪೆಂಡ್ ಮಾಡೋದನ್ನ ಕಡಿಮೆ ಮಾಡ್ಕೊಳ್ತೀನಿ ನಾಳೆ ದಿನ ನನ್ನ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ ಏನ್ ಮಾಡ್ತೀನಿ ನಾನು ಅದ್ರ ಕ್ವಾಂಟಿಟಿನ ಏನ್ ಮಾಡ್ತೀನಿ ಜಾಸ್ತಿ ಏನ್ ಮಾಡ್ತೀನಿ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅಥವಾ ಪ್ರೊಡ್ಯೂಸ್ ಮಾಡ್ತೀನಿ ಸಿಂಪಲ್ ಎಕ್ಸಾಂಪಲ್ ಐ ಥಿಂಕ್ ನೀವೆಲ್ಲರೂ ನಿಮ್ಮ ಮನೇಲಿ ತುಂಬಾ ಕಬ್ಬು ಬೆಳೆಯೋ ಪ್ರಾಕ್ಟೀಸ್ ಇಟ್ಕೊಂಡಿದ್ದೀರಾ ನಾವು ಕಬ್ಬು ಬೆಳೆಯುವಂತ ಕಾನ್ಸೆಪ್ಟ್ ಅಥವಾ ಕಬ್ಬು ಬೆಳೆಯೋ ರೀತಿಲಿ ಕೆಲವೊಂದ್ಸಲಿ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇಲ್ಲ ಅಂತ ಅಂದಾಗ ಏನ್ ಮಾಡ್ತೀರಾ ನೀವು ರೇಟ್ ಇಲ್ಲ ಅಂದ್ಬಿಟ್ಟು ಏನ್ ಮಾಡ್ತೀರಾ ಕಡಿಮೆ ಬೆಳಿತೀರಾ
ಅದೇ ಕೆಲವೊಂದು ಜಾಗದಲ್ಲಿ ನಿಮ್ಗೆ ಪ್ರೈಸ್ ಚೆನ್ನಾಗಿದೆ ಅಂತ ಅಂದಾಗ ಏನ್ ಮಾಡ್ತೀರಾ, ಆಬ್ವಿಯಸ್ಲಿ ನೀವ್ ಏನ್ ಮಾಡ್ತೀರಾ, ಪ್ರೊಡಕ್ಷನ್ ಏನ್ ಮಾಡ್ತೀರಾ, ಜಾಸ್ತಿ ಮಾಡ್ತೀರಾ. ಇವತ್ತು 10 ಕ್ವಿಂಟಲ್ ಬೆಳೆಯೋದು ನಾಳೆ ಏನ್ ಮಾಡ್ತೀರಾ, 15 ಕ್ವಿಂಟಲ್ ಏನ್ ಮಾಡ್ತೀರಾ, ಕಬ್ಬನ್ನ ಬೆಳಿತೀರಾ. ಯಾಕೆ? ಓಕೆ, ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಚೆನ್ನಾಗಿದೆ ಅಂತ. ಐ ಥಿಂಕ್ ರೀಸೆಂಟ್ ಆಗಿ ಐ ಥಿಂಕ್ ಒಂದು 6-7 months ಬ್ಯಾಕ್ ದರ್ ಇಸ್ ಅ ಹ್ಯೂಜ್ ಲಾಸ್ ಫಾರ್ ದ ಜಿಂಜರ್. ನಿಮ್ಮ ಶುಂಠಿಗೆ ತುಂಬಾ ಕಡಿಮೆ ರೇಟ್ ಬಿತ್ತು. ಐ ಥಿಂಕ್ ಕ್ವಿಂಟಾಲ್ಗೆ ಎಷ್ಟು, 900 ರೂಪಾಯಿ ಏನೋ, ತುಂಬಾ ಕಡಿಮೆ ರೇಟಲ್ಲಿ ಏನಾಯ್ತು, ಸೇಲ್ ಆಯ್ತು. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಪ್ರೊಡ್ಯೂಸ್ ಮಾಡೋನು ಏನ್ ಮಾಡ್ತಾನೆ, ಕಡಿಮೆ ಪ್ರೊಡ್ಯೂಸ್ ಮಾಡ್ತಾನೆ. ಅದೇ ಒನ್ಸ್ ದ ಪ್ರೈಸ್ ಇನ್ಕ್ರೀಸ್, ಆಟೋಮೆಟಿಕಲಿ ಏನ್ ಮಾಡ್ತಾನೆ, ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾನೆ, ಮಾರ್ಕೆಟಿಗೆ ಬಿಡೋದು ಏನ್ ಮಾಡ್ತಾನೆ, ಜಾಸ್ತಿ ಮಾಡ್ತಾನೆ. ಗಿಫನ್ ಪ್ಯಾರಾಡಾಕ್ಸ್ ಹೇಳೋದು ಇದೇನೆ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಸೊ ಪ್ರೈಸ್ ಜಾಸ್ತಿ ಆದಂಗೆ ನಿಮ್ಮ ಒಂದು ಏನೋ ಸ್ಪೆಂಡ್ ಅಥವಾ ಕ್ವಾಂಟಿಟಿನೂ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಕೆಲವೊಂದ್ಸಲಿ ಪ್ರೈಸ್ ಕಡಿಮೆ ಆದಂಗೆ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ನ ಏನ್ ಮಾಡ್ತಾರೆ, ಕಡಿಮೆ ಮಾಡ್ತೀರಾ. ಐ ಥಿಂಕ್ ನೀವು ಬೆಳೀತಾ ಇರೋರು ಎಲ್ಲರೂ ಐ ಥಿಂಕ್ ಯು ಆರ್ ನಾಟ್ ಡೂಯಿಂಗ್ ದ ಕಮರ್ಷಿಯಲ್ ಕ್ರಾಪ್. ನೀವು ಕಮರ್ಷಿಯಲ್ ಕ್ರಾಪ್ ಅಂತ ಬೆಳೀತಾ ಇಲ್ಲ, ನೀವು ನಿಮ್ಮ ಮನೆಗಳಿಗೋಸ್ಕರ ಅಂತ ಏನ್ ಮಾಡ್ತೀರಾ, ಬೆಳಿತಿದ್ದೀರಾ. ಅಕಸ್ಮಾತ್ ಇಫ್ ಯು ಹ್ಯಾವ್ ಲೈಕ್ 1 acre 2 acre ಅಂತ ನಿಮ್ಗೆ ಏನಾದ್ರು ಲ್ಯಾಂಡ್ ಇದ್ದಾಗ, ನಿಮ್ಮಲ್ಲಿ ಕಬ್ಬು ಬೆಳೀತಾ ಇದ್ದೀರಾ ಅಥವಾ ರಾಗಿ ಬೆಳೀತಿದ್ದೀರಾ ಅಥವಾ ಪ್ಯಾಡಿ ಬೆಳೀತಿದ್ದೀರಾ ಅಂತ ಅಂದಾಗ, ಅಂತ ಟೈಮಲ್ಲಿ ಏನ್ ಮಾಡ್ತೀರಾ, ಯೋಚನೆ ಮಾಡ್ತೀರಾ, ಹೊರಗಡೆ ಮಾರ್ಕೆಟ್ ಅಲ್ಲಿ ಈ ಒಂದು ಬೆಳೆಗೆ ಚೆನ್ನಾಗಿ ಪ್ರೈಸ್ ಇದೆಯಾ, ರೇಟ್ ಇದೆಯಾ ಅಂತ ನೋಡ್ಕೊಂಡು ಏನ್ ಮಾಡ್ತೀರಾ, ಯು ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಮೋರ್ ಅಂತ. ಸೊ ದಿಸ್ ಇಸ್ ವಾಟ್ ದ ಗಿಫನ್ ಪ್ಯಾರಾಡಾಕ್ಸ್ ಸೇಸ್. Now, the second one is Veblen effect ಅಂತೆ. ವೆಬ್ಲನ್ ಆರ್ ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ಅಂತ. ಏನಿದು ವೆಬ್ಲನ್ ಆರ್ ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ಅಂತ? Veblen has explained the exceptional demand curve through his doctrine of conspicuous consumption ಅಂತ. ಏನ್ ಹೇಳ್ತಾರೆ ವೆಬ್ಲನ್ ಅಂತ ಅಂದ್ರೆ, ರಿಚ್ ಪೀಪಲ್ ಬೈ ಸರ್ಟನ್ ಗೂಡ್ಸ್ ಬಿಕಾಸ್ ಇಟ್ ಗಿವ್ಸ್ ಸೋಷಿಯಲ್ ಡಿಸ್ಟಿಂಕ್ಷನ್ ಆರ್ ಪ್ರೆಸ್ಟೀಜ್. ಫಾರ್ ಎಕ್ಸಾಂಪಲ್, ಡೈಮಂಡ್ಸ್ ಆರ್ ಬಾಟ್ ಬೈ ದ ರಿಚರ್ ಕ್ಲಾಸ್ ಫಾರ್ ದ ಪ್ರೆಸ್ಟೀಜ್ ಇಟ್ ಪೋಸೆಸ್ ಅಂತ. If the price of demand falls, poor also will buy his, hence they will not give prestige. Therefore rich people may stop buying this commodity ಅಂತ. ಕೆಲವೊಂದ್ಸಲಿ ಏನಾಗುತ್ತೆ, ಅವರವರ ಪ್ರೆಸ್ಟೀಜ್ ನ ತೋರಿಸ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಾರೆ, ಪ್ರೈಸ್ ಜಾಸ್ತಿ ಆದಂಗೆ ನನ್ನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಯೋಚನೆ ಮಾಡ್ತಾ ಹೋಗ್ತಾರೆ. ಐ ಥಿಂಕ್ ಯಾರಾದ್ರೂ ಒಬ್ರು ನನಗೆ ಸುಮ್ಮನೆ ಜಸ್ಟ್ ಹಾಗೆ ಹೇಳಿ, ನಿಮ್ಮ ರೈಟ್ ಕಾರ್ನರ್ ಅಲ್ಲಿ ಒಂದು ವ್ಯಾನಿಟಿ ಬ್ಯಾಗ್ ಕಾಣಿಸ್ತಾ ಇದೆಯಾ? ಆ ಆ ವ್ಯಾನಿಟಿ ಬ್ಯಾಗ್ ನ ಒಂದು ರೇಟ್ ಎಷ್ಟಿರ್ಬೋದು ಅಂತ ಅಪ್ರಾಕ್ಸಿಮೇಟ್ ಆಗಿ ಹೇಳಿ ನೋಡೋಣ. 250 ರೂಪಾಯಿ. ವೆರಿ ಗುಡ್. ಆಮೇಲೆ ಇನ್ನೊಂದು ರೇಟ್ 500. ವೆರಿ ಗುಡ್. ಆಮೇಲೆ 1,000 ರೂಪಾಯಿ. ವೆರಿ ಗುಡ್. ಇನ್ನು ಲಾಸ್ಟ್ ಫೈನಲ್ ರೇಟ್ ಇನ್ನೊಬ್ರು ಯಾರಾದ್ರೂ ಹೇಳಿ ಫೈನಲ್ ರೇಟ್. 1,200. ವೆರಿ ಗುಡ್. ನಾವು ನಾನು ಹೇಳ್ತೀನಿ ಇದ್ರ ರೇಟ್ನ. ಸೊ ನಿಮ್ಗೆ ಡೌಟ್ ಇದ್ರೆ ಹೋಗಿ ಚೆಕ್ ಮಾಡಿ. ಈ ಒಂದು ವ್ಯಾನಿಟಿ ಬ್ಯಾಗ್ನ ರೇಟ್ ಎಷ್ಟು ಅಂತಾದ್ರೆ 14,99,182 ರೂಪಾಯಿ ಇವತ್ತಿನ ರೇಟ್ಗೆ. 14,99,182 ರೂಪಾಯಿ ಇವತ್ತಿನ ಡಾಲರ್ ರೇಟ್. 72 ರೂಪಾಯಿ 67 ಪೈಸಾ ತಗೊಂಡ್ರೆ ನಾವು. ಸರಿ, ಯಾಕೆ? ಐ ಥಿಂಕ್ ನಾನು ಕೆಳಗಡೆ ಒಂದು ಹೆಸರು ಕೊಟ್ಟಿದ್ದೀನಿ, ನಾ ಕಾಣಿಸ್ತಾ ಇದೆ ನಿಮ್ಗೆ, ಲೂಯಿಸ್ ವಿಟಾನ್ ಪ್ರಿ ಅಂತ. ಇದು ಒಂದು ಕಂಪನಿ ಹೆಸರು ಇದು. ಹಾ, ಆ ಬ್ರ್ಯಾಂಡ್ ನೇಮ್ಗೆ ಆ ಹರಿದೋಗಿರುವಂತ ವ್ಯಾನಿಟಿ ಬ್ಯಾಗ್ ನ ಬೆಲೆ 15 ಲಕ್ಷ. ನಾವು ಕ್ವಶನ್ ಇಯರ್ ಇಸ್, ಇಂಥ ವ್ಯಾನಿಟಿ ಬ್ಯಾಗ್ ನ ನೀವು ಹೋಗಿ ಮಾರ್ಕೆಟ್ ಅಲ್ಲಿ ಹೋಗಿ ತಗೊಂಡ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಅಂದ್ರೆ 1,000-1,500 ರೂಪಾಯಿಗೆಲ್ಲ ಚೆನ್ನಾಗಿರೋದೇ ಸಿಗುತ್ತೆ. 1,500 ರೂಪಾಯಿಯಲ್ಲಿ 15 ಲಕ್ಷ ಇಲ್ಲಿ. ಐ ಥಿಂಕ್ ನಾನು ಕೆಳಗಡೆ ರೇಟ್ ಹಾಕಿದ್ದೀನಿ, $20,630 ಅಂತ ಹಾಕಿದ್ದೀನಿ. ಅದನ್ನ ನಾನು ಇವತ್ತಿನ ರೇಟ್ ಕನ್ವರ್ಟ್ ಮಾಡಿದ್ರೆ ಆಲ್ಮೋಸ್ಟ್ 15 ಲಕ್ಷ ಬರುತ್ತೆ. ನೀವು ಅಬ್ಸರ್ವ್ ಮಾಡಿ, ಕೆಲವೊಂದು ಫಿಲಮ್ ಆಕ್ಟ್ರೆಸಸ್ಗಳೆಲ್ಲ ನೀವು ವ್ಯಾನಿಟಿ ಬ್ಯಾಗ್ಸ್ಗಳನ್ನೆಲ್ಲ ಯೂಸ್ ಮಾಡ್ತಾರಲ್ಲ, ಆ ವ್ಯಾನಿಟಿ ಬ್ಯಾಗ್ಸ್ಗಳ ರೇಟ್ ಎಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ. ರೀಸೆಂಟ್ ಆಗಿ ಅವಳು ಯಾರು, ಕರೀನಾ ಕಪೂರ್ ಕರಿಷ್ಮಾ ಕಪೂರ್ ಅನ್ಸುತ್ತೆ, ಅವಳು ವೇರ್ ಮಾಡ್ತಿದ್ದಂತ ಮಾಸ್ಕ್ಗೆನೆ 15,000 16,000 ರೂಪಾಯಿ ಇತ್ತಂತೆ. ಮಾಸ್ಕ್ ಅವಳು ವೇರ್ ಮಾಡ್ತಿರೋದು. ಅದು ಕ್ವಶನ್ ಇಸ್, ಇಲ್ಲಿ ಏನಾಗ್ತಾ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಮಾಸ್ಕ್ ನ 10 ರೂಪಾಯಿಗೂ ಪರ್ಚೇಸ್ ಮಾಡ್ಬೋದು. ಕರೀನಾ ಕಪೂರ್ ಅಂತವ್ರು ಏನ್ ಮಾಡ್ಬೋದು, 15,000 ರೂಪಾಯಿಗೂ ಪರ್ಚೇಸ್ ಮಾಡ್ಬೋದು. ವ್ಯಾನಿಟಿ ಬ್ಯಾಗ್ ನ ನಾನು 1,500 ರೂಪಾಯಿಗೂ ಹೋಗಿ ಪರ್ಚೇಸ್ ಮಾಡ್ಬೋದು. ಇನ್ನೊಬ್ಳು ಯಾರೋ ಹೋಗ್ಬಿಟ್ಟು ಜೂಲಿನೋ ಹೋಗ್ಬಿಟ್ಟು 15 ಲಕ್ಷಕ್ಕೆ ವ್ಯಾನಿಟಿ ಬ್ಯಾಗ್ ಪರ್ಚೇಸ್ ಮಾಡ್ಬೋದು. ನಾವು ದ ಕ್ವಶನ್ ಇಸ್, ಇಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ, ಜನ ತನ್ನ ಪ್ರೆಸ್ಟೀಜ್ ನ ತೋರಿಸ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಾರೆ, ಜಾಸ್ತಿ ರೇಟ್ ಇದ್ದಷ್ಟು ನನ್ನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಏನ್ ಮಾಡ್ತಾ ಇದಾರೆ, ಪರ್ಚೇಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಯ್ತು ಕಾನ್ಸೆಪ್ಟ್ ನೋಡಿ, ಪ್ರೈಸ್ ಇನ್ಕ್ರೀಸ್ ಆದಂಗೆ ಪರ್ಚೇಸಿಂಗ್ ಪವರ್ ಏನಾಯ್ತು, ಜಾಸ್ತಿ ಆಯ್ತು. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಅ ವೆಬ್ಲನ್ ಎಫೆಕ್ಟ್ ಅಂತ ಕರಿತೀವಿ. ಇದು ನಿಮ್ಮ ಎಕ್ಸೆಪ್ಷನಲ್ ಡಿಮ್ಯಾಂಡ್ ಕರ್ವ್ ಅಲ್ಲಿ ಮಾತಾಡುವಂಥದ್ದು.
ಎಕ್ಸೆಪ್ಷನಲ್ ಡಿಮ್ಯಾಂಡ್ ಕರ್ವಲ್ಲಿ ನಾವು ಏನು ಮಾತಾಡ್ತಾ ಇದ್ದೀವಿ ಅಂತ ಅಂದ್ರೆ ಏನು, ಪ್ರೈಸ್ ಇನ್ಕ್ರೀಸ್ ಆದಂಗೆ ನಿಮ್ಮ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ, ಪ್ರೈಸ್ ಫಾಲ್ ಆದಂಗೆ ನಿಮ್ಮ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅಂತ. ನಾವು ದಟ್ ಈಸ್ ವಾಟ್ ದ ಸೆಕೆಂಡ್ ಎಕ್ಸೆಪ್ಷನಲ್ ಕೇಸ್. ಫಸ್ಟ್ ಒನ್ ಹೇಳಿದೆ ನಾನು ಗಿಫನ್ ಪ್ಯಾರಾಡಾಕ್ಸ್ ಹೇಳಿದೆ, ಸೆಕೆಂಡ್ ಒನ್ ಮುಂದೆ ಏನು ಹೇಳಿದೆ, ವೆಬ್ಲನ್ ಎಫೆಕ್ಟ್ ಅಂತ ಹೇಳಿದೆ. ನಾವು ದ ಥರ್ಡ್ ಒನ್ ignorance ಅಂತ. Sometimes the quality of the commodity is judged by its price. Consumers think that the product is superior if the price is high, as such they buy more at a higher price ಅಂತ. ಯೂಶಲಿ ನಾವೆಲ್ಲ ಏನು ಯೋಚನೆ ಮಾಡ್ತೀವಿ, ವೆನ್ ಯು ಆರ್ ಬೈಯಿಂಗ್ ಸರ್ಟೆನ್ ಪ್ರಾಡಕ್ಟ್ಸ್ ನಾವು ಬೈ ಮಾಡಬೇಕಾದಾಗ ಕಡಿಮೆ ರೇಟ್ ಇದ್ರೆ ಓ ಇದೇನೋ ಕ್ವಾಲಿಟಿ ಚೆನ್ನಾಗಿಲ್ಲ ಪ್ರಾಡಕ್ಟ್ ಇದೆ, ಯಾವುದೋ ಲೋಕಲ್ ಕೊಟ್ಟವನೇ ಅಂತ ನಾವು ಯೋಚನೆ ಮಾಡ್ತೀವಿ. ಹೆಸರ್ನು ಅದೇ ಪ್ರಾಡಕ್ಟ್ ಪ್ರೈಸ್ ಚೆನ್ನಾಗಿದೆ ಅಂತ ಅಂದಾಗ ಏನ್ ಮಾಡ್ತೀನಿ, ಓಕೆ ಕ್ವಾಲಿಟಿ ಚೆನ್ನಾಗಿರ್ಬೋದು ಅದಕ್ಕೆ ತಗೊಳ್ಳೋಣ ಇದು ಅಂತ ಯೋಚನೆ ಮಾಡ್ತೀವಿ. ಸಮ್ ಟೈಮ್ಸ್ ದಿಸ್ ಇಗ್ನೋರೆನ್ಸ್ ಆಲ್ಸೋ ವಿಚ್ ಲೀಡ್ಸ್ ಟು ದಿಸ್ ಎಕ್ಸೆಪ್ಷನಲ್ ಡಿಮ್ಯಾಂಡ್ ಕರ್ವ್. ಕನ್ಸ್ಯೂಮರ್ಸ್ ಥಿಂಕ್ ದಟ್ ಪ್ರಾಡಕ್ಟ್ ಇಸ್ ಸುಪೀರಿಯರ್ ಇಫ್ ದ ಪ್ರೈಸ್ ಇಸ್ ಹೈ. ಪ್ರೈಸ್ ರೇಟ್ ಚೆನ್ನಾಗಿದ್ರೇನೆ ಪ್ರಾಡಕ್ಟ್ ನ ಒಂದು ಕ್ವಾಲಿಟಿ ಚೆನ್ನಾಗಿರೋದು ಅನ್ನೋದನ್ನ ಏನ್ ಮಾಡ್ತಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ವಾಟ್ ಅನದರ್ ರೀಸನ್ ವೈ ದ ಪ್ರೈಸ್ ಇನ್ಕ್ರೀಸಸ್, ಡಿಮ್ಯಾಂಡ್ ಇನ್ಕ್ರೀಸಸ್ ಅಂತ. ಅಂಡ್ ದ ಫೋರ್ತ್ ಪಾಯಿಂಟ್ ಇಸ್ ಸ್ಪೆಕ್ಯುಲೇಟಿವ್ ಎಫೆಕ್ಟ್ ಅಂತ. ಏನಿದು ಸ್ಪೆಕ್ಯುಲೇಟಿವ್ ಎಫೆಕ್ಟ್ ಅಂದ್ರೆ, ಇಫ್ ದ ಪ್ರೈಸ್ ಆಫ್ ದ ಕಮಾಡಿಟಿ ಇಸ್ ಇನ್ಕ್ರೀಸಿಂಗ್, ಇಫ್ ದ ಪ್ರೈಸ್ ಆಫ್ ದ ಕಮಾಡಿಟಿ ಇಸ್ ಇನ್ಕ್ರೀಸಿಂಗ್, ಕನ್ಸ್ಯೂಮರ್ಸ್ ವಿಲ್ ಬೈ ಮೋರ್ ಆಫ್ ಇಟ್ ಬಿಕಾಸ್ ಆಫ್ ದ ಫಿಯರ್ ದಟ್ ಇನ್ಕ್ರೀಸ್ ಸ್ಟಿಲ್ ಫರ್ದರ್ ಅಂತ. ಐ ಥಿಂಕ್ ನಾವು ಕೆಲವೊಂದ್ಸಲಿ ನಮ್ಮ ಡೇ ಟು ಡೇ ಪರ್ಚೇಸ್ ಮಾಡ್ಬೇಕಾದಾಗ ನೋಡ್ತೀವಿ, ಈರುಳ್ಳಿ 100 ರೂಪಾಯಿಗೆ 6 kg, 100 ರೂಪಾಯಿಗೆ 5 kg, 100 ರೂಪಾಯಿಗೆ 7 kg ಅಂತ ಬಂದಾಗ ನಾವ್ ಏನ್ ಯೋಚನೆ ಮಾಡ್ತೀವಿ ಅಂದ್ರೆ, ಓಕೆ 100 ರೂಪಾಯಿ 6 kg ಅಲ್ವಾ, ಪರ್ಚೇಸ್ ಮಾಡ್ಬಿಡ. ನಾಳೆ ಅಕಸ್ಮಾತ್ ಏನಾದ್ರೂ 100 ರೂಪಾಯಿಗೆ 4 kg ಇಳಿದು ಬಿಟ್ರೆ, ದ ಮೈಂಡ್ ಏನಂತ ಹೇಳುತ್ತೆ, ನಾಳೆ ಅಕಸ್ಮಾತ್ ಇನ್ಕ್ರೀಸ್ ಆಗ್ಬಿಡುತ್ತೆ ಅಂತ ಏನ್ ಮಾಡ್ತೀನಿ ನಾನು, ಇವತ್ತೇ ಪರ್ಚೇಸ್ ಮಾಡ್ತೀನಲ್ವಾ. ಸೊ ಇಲ್ಲಿ ಏನಾಯ್ತು ನೋಡಿ, ಪ್ರೈಸ್ ಒಂಚೂರು ಇನ್ಕ್ರೀಸ್ ಆಯ್ತು ಅಂದ ತಕ್ಷಣ ಇವ್ನ ಏನ್ ಮಾಡ್ತಾನೆ, ಹೋಗಿ ತಗೊಂಡ್ ಬಿಡ್ತಾನೆ. ಯಾಕೆ? ಬಿಕಾಸ್ ನಾಳೆ ಫರ್ದರ್ ಇನ್ಕ್ರೀಸ್ ಆಗ್ಬಿಟ್ರೆ ನನಗೆ ಮತ್ತೆ ಕಷ್ಟ ಆಗ್ಬಿಡುತ್ತಲ್ಲ ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾನೆ, ಈ ಒಂದು ಪ್ರೈಸ್ ಜಾಸ್ತಿ ಆದಾಗೆ ನನ್ನ ಒಂದು ಕನ್ಸ್ಯೂಮಿಂಗ್ ಕೆಪಾಸಿಟಿನ ಏನ್ ಮಾಡ್ತಾನೆ, ಜಾಸ್ತಿ ಮಾಡ್ತಾನೆ. ದೆನ್ ದ ಫಿಫ್ತ್ ಪಾಯಿಂಟ್, ಫಿಯರ್ ಆಫ್ ಶಾರ್ಟೇಜ್. ಏನಿದು ಫಿಯರ್ ಆಫ್ ಶಾರ್ಟೇಜ್? ಡ್ಯೂರಿಂಗ್ ದ ಟೈಮ್ಸ್ ಆಫ್ ಎಮರ್ಜೆನ್ಸಿ ಆಫ್ ವಾರ್ ಪೀಪಲ್, ಅಟ್ ಪ್ರೆಸೆಂಟ್ ಸಿಚುವೇಶನ್ ನೀವು ತಗೊಂಡ್ರೆ, during the times of emergency people may expect shortage of a commodity. At that time they buy more at a higher price to keep stocks for the future ಅಂತ. ಐ ಥಿಂಕ್ ನಾವು ಈ ಟೈಮಲ್ಲೆಲ್ಲ ನೋಡ್ತಿರ್ತೀವಿ, ಎಲ್ಲ ತಗೊಂಡ್ ಬಂದು ಮನೇಲಿ ಇಟ್ಕೊಂಡ್ ಬಿಡೋಣಪ್ಪ, ಇನ್ನೊಂದು ವಾರ ಎಲ್ಲೂ ಹೋಗೋದು ಬೇಡ ಅಂತ. ನಾವು ಈ ತರ ಯೋಚನೆ ಮಾಡಿದಾಗ ಏನ್ ಮಾಡ್ತೀವಿ, ಅವತ್ತಿನ ದಿನ ಏನ್ ಪ್ರೈಸ್ ಇರುತ್ತೋ ಆ ಪ್ರೈಸ್ ಅಲ್ಲಿ ಏನ್ ಮಾಡ್ತೀವಿ, ನಾವು ಪರ್ಚೇಸ್ ಮಾಡ್ತಾ ಹೋಗ್ತೀವಿ. ಐ ಥಿಂಕ್ ಇವತ್ತು ಜಸ್ಟ್ ಐ ವೆಂಟ್ ಅಂಡ್ ಐ ಬಾಟ್ ಸಮ್ ದೀಪಮ್ ಆಯಿಲ್. ನಾರ್ಮಲ್ ಸಿಚುವೇಶನ್ ಅಲ್ಲಿ ಇಟ್ ವಾಸ್ ಸಮ್ವೇರ್ ಲೈಕ್ ಅರೌಂಡ್ 100 rupees per liter ಇದ್ದಿದ್ದು. ಸೊ ಟುಡೇ ದೇ ಆರ್ ಸೆಲ್ಲಿಂಗ್ ಇಟ್ ಫಾರ್ 70 rupees per half liter. ಅಂದ್ರೆ ಸಮ್ವೇರ್ ಲೈಕ್ 1 ಲೀಟರ್ಗೆ ಅರೌಂಡ್ 140 rupees ಆಯ್ತು. ನಾರ್ಮಲ್ ಟೈಮ್ಸ್ಗೂ ಈ ಟೈಮ್ಗೂ ಏನಾಯ್ತು, ಸೊ ಇಟ್ ಇನ್ಕ್ರೀಸ್ ಅರೌಂಡ್ 40 rupees ಇನ್ಕ್ರೀಸ್ ಆಗೋಗಿದೆ. ಅದು ಕ್ವಶನ್ ಇಯರ್ ಇಸ್ ಏನಾಗುತ್ತೆ, ಬಿಕಾಸ್ ಐ ವಿಲ್ ನಾಟ್ ಗೋಯಿಂಗ್ ಟು ವೇಟ್ ಎನಿಥಿಂಗ್ ನೌ, because I need that particular product. So whatever the price that the the retailer will going to fix, I'll going to purchase that particular product. ಅವ್ನು ಯಾವುದೇ ರೇಟ್ ಫಿಕ್ಸ್ ಮಾಡಿದ್ರೆ ನಾನು ಏನು ಮಾಡ್ತೀನಿ, ಇವಾಗ ಪರ್ಚೇಸ್ ಮಾಡೇ ಮಾಡ್ತೀನಿ. ನೋ ಯಾಕೆ? ಬಿಕಾಸ್ ನಾಳೆ ಅಕಸ್ಮಾತ್ ಅದು ಸಿಗ್ಲಿಲ್ಲ ಅಂದ್ರೆ ನನಗೆ ನೋ, ಇಂಥ ಟೈಮಲ್ಲೂ ಸಹ ಏನಾಗುತ್ತೆ, ಪ್ರೈಸ್ ಜಾಸ್ತಿ ಆದಂಗೆ ನಿನ್ನ ಒಂದು ಪರ್ಚೇಸಿಂಗ್ ಕೆಪಾಸಿಟಿ ಅಥವಾ ಡಿಮ್ಯಾಂಡು ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಂಡ್ ದ ಲಾಸ್ಟ್ ಪಾಯಿಂಟ್ ಇಸ್ ನೆಸೆಸರೀಸ್. ಇನ್ ದ ಕೇಸ್ ಆಫ್ ನೆಸೆಸರೀಸ್ ಲೈಕ್ ರೈಸು, ವೆಜಿಟೇಬಲ್ಸ್ ಎಕ್ಸೆಟ್ರಾ, ಪೀಪಲ್ ಬೈ ಮೋರ್ ಈವನ್ ಅಟ್ ಅ ಹೈಯರ್ ಪ್ರೈಸ್ ಅಂತ. ಐ ಥಿಂಕ್ ಇವತ್ತು ನಾವು ನೋಡ್ತಿದ್ವಿ ಮಂಡ್ಯದಲ್ಲಿ, ಐ ಥಿಂಕ್ ಸೋಮವಾರ ಓಪನ್ ಇತ್ತು, ಸೋಮವಾರ ಆದ್ಮೇಲೆ ಇವತ್ತು ಗುರುವಾರ, ಇವತ್ತು ಓಪನ್ ಇದೆ ಮಾರ್ಕೆಟು. ಸೊ ಇವತ್ತು ನಾನು ಹೋಗಿ ನಾನು ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಾನು ನಾಳೆಗೆ ನಾಡಿದ್ದಕ್ಕೆ 2 ದಿನಕ್ಕೂ ಆಗೋಷ್ಟು ನಾನು ಇವತ್ತೇ ಪರ್ಚೇಸ್ ಮಾಡಬೇಕು. ಮೀನ್ಸ್ ವಾಟ್? ಸೊ ನಾನು ಏನ್ ಮಾಡ್ತೀನಿ, ನನಗೆ ನೆಸೆಸಿಟಿ ಇದೆ, ಏನ್ ಮಾಡ್ತೀನಿ, ಈವನ್ ಇಫ್ ದೇ ಸೆಲ್ ಇಟ್ ಅಟ್ ಹೈಯರ್ ಪ್ರೈಸ್, ಐ ವಿಲ್ ಗೋನ್ ಟು ಬೈ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಸೊ ಇನ್ ದಿಸ್ ಕೇಸ್, ಈವನ್ the wholesaler or the retailer, if he fix more price also, I will going to buy that particular products ಅಂತ. ನಾವು ಇಂಥ ಸಿಚುವೇಶನ್ ಸಹ ಏನಾಗುತ್ತೆ, ನಿಮ್ಮ ಒಂದು ಪ್ರೈಸ್ ಜಾಸ್ತಿ ಆದಂಗೆ ನಿಮ್ಮ ಡಿಮ್ಯಾಂಡು ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಫೈನ್. ಸೊ ನಾನು ಮಾತಾಡ್ತಿರೋದು ಯಾವ್ದ್ರ ಬಗ್ಗೆ? ಲಾ ಆಫ್ ಡಿಮ್ಯಾಂಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಲಾ ಆಫ್ ಡಿಮ್ಯಾಂಡ್ ಬಗ್ಗೆ ಮಾತಾಡ್ಬೇಕಾದಾಗ ನಾನು ಹೇಳಿದ್ದು ಏನು ಅಂತ ಅಂದ್ರೆ, ಪ್ರೈಸು ಜಾಸ್ತಿ ಆದಂಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅನ್ನೋದು ನಾನು ಮಾತಾಡಿದ್ದೆ. ಇದರಲ್ಲಿ ನಾನು ಒಂದು ಸಿಚುವೇಶನ್ ಹೇಳಿದ್ದೆ, ಏನು ಅಂತ ಅಂದ್ರೆ, ನಿಮ್ಮ ಒಂದು ಪ್ರೈಸು
ಮತ್ತೆ ನಿಮ್ಮ ಒಂದು ಕನ್ಸ್ಯೂಮರ್ ಟೇಸ್ಟ್ ಪ್ರಿಫರೆನ್ಸ್ ಇವೆಲ್ಲವೂ ಸ್ಟಾಗ್ನೆಂಟ್ ಆಗಿದ್ದಾಗ ಮಾತ್ರ ಈ ಸಿಚುವೇಶನ್ ಅಪ್ಲೈ ಆಗುತ್ತೆ. ಯಾವಾಗ ಪ್ರೈಸ್ ಜಾಸ್ತಿ ಆದಂಗೆ ಡಿಮ್ಯಾಂಡ್ ಕಡಿಮೆ ಆಗೋದು, ಪ್ರೈಸ್ ಕಡಿಮೆ ಆದಂಗೆ ಡಿಮ್ಯಾಂಡ್ ಜಾಸ್ತಿ ಆಗೋದು. ಬಟ್ ದೇರ್ ಈಸ್ ಒನ್ ಸಿಚುವೇಶನ್ ವೇರ್ ಪ್ರೈಸ್ ಇನ್ಕ್ರೀಸಸ್, ಡಿಮ್ಯಾಂಡ್ ಆಲ್ಸೋ ಇನ್ಕ್ರೀಸಸ್. ಪ್ರೈಸ್ ಡಿಕ್ರೀಸಸ್, ಡಿಮ್ಯಾಂಡ್ ಡಿಕ್ರೀಸಸ್. ಯಾವ್ಯಾವ ಸಿಚುವೇಶನ್? ಒಂದು ಗಿಫನ್ ಪ್ಯಾರಾಡಾಕ್ಸ್, ಸೆಕೆಂಡ್ ಒನ್ ಬಂದು ವೆಬ್ಲನ್ ಎಫೆಕ್ಟ್, ಥರ್ಡ್ ಒನ್ ಇಸ್ ಇಗ್ನೋರೆನ್ಸ್, ಫೋರ್ತ್ ಒನ್ ಇಸ್ ಸ್ಪೆಕ್ಯುಲೇಟಿವ್ ಎಫೆಕ್ಟ್, ಫಿಫ್ತ್ ಒನ್ ಇಸ್ ಫಿಯರ್ ಆಫ್ ಶಾರ್ಟೇಜ್, ಸಿಕ್ಸ್ತ್ ಒನ್ ಇಸ್ ನೆಸರೀಸ್. ಇಂತಹ ಸಿಚುವೇಶನ್ಸ್ಗಳಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಪರ್ಚೇಸಿಂಗ್ ಕೆಪಾಸಿಟಿ ಈ ಒಂದು ಪ್ರೈಸ್ ಜಾಸ್ತಿ ಇದ್ದಾಗಲೂ ಏನು ಮಾಡ್ತೀರಾ, ನೀವು ಜಾಸ್ತಿ ಪರ್ಚೇಸ್ ಮಾಡೋದಕ್ಕೆ ಹೋಗ್ತೀರಾ. ಇಷ್ಟನ್ನ ನಾವೇನಂತ ಕರಿತೀವಿ, ಎಕ್ಸೆಪ್ಷನಲ್ ಡಿಮ್ಯಾಂಡ್ ಕರ್ವ್ ಅಂತ ಕರಿತೀವಿ. ಎಕ್ಸಾಮಲ್ಲಿ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ವಾಟ್ ಯು ಮೀನ್ ಬೈ ಎಕ್ಸೆಪ್ಷನಲ್ ಡಿಮ್ಯಾಂಡ್ ಕರ್ವ್ ಅಂಡ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ರೀಸನ್ಸ್ ಫಾರ್ ಎಕ್ಸೆಪ್ಷನಲ್ ಡಿಮ್ಯಾಂಡ್ ಕರ್ವ್ ಅಂತ ಕೇಳ್ತಾರೆ. ಅವಾಗ ನೀವು ಯಾರು ಪಾಯಿಂಟ್ನ ಬರೆದು ಏನು ಮಾಡಬೇಕಾಗುತ್ತೆ, ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ನಾವು ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಡಿಮ್ಯಾಂಡ್. ಇದು ಜನರಲ್ ಕಾಮನ್ ಸೆನ್ಸು, ಎಲ್ರಿಗೂ ನಾವು ಡೇ ಟು ಡೇ ಲೈಫಲ್ಲಿ ನಾವು ನೋಡ್ತಾ ಇದ್ದೀವಿ. ಡಿಮ್ಯಾಂಡು ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಆಗಿರ್ಬೋದು, ಅಥವಾ ಸ್ಟಾಗ್ನೆಂಟ್ ಆಗಿರ್ಬೋದು. ಯಾವ್ಯಾವ ಕಾರಣಗಳಿಂದ ಡಿಮ್ಯಾಂಡಲ್ಲಿ ವ್ಯತ್ಯಾಸ ಆಗುತ್ತೆ? There are certain factors in which the demand for a commodity depends. These factors are economic, social as well as political factors. So ಎಲ್ಲ ರೀತಿ ಫ್ಯಾಕ್ಟರ್ಸ್ಗಳು ಇನ್ಕ್ಲೂಡ್ ಆಗಿರುತ್ತೆ. The effect of all the factors on the amount demanded for the commodity is called demand function ಅಂತ ಕರಿತೀವಿ. Now, let me see what are the factors in which the ಡಿಮ್ಯಾಂಡ್ ಸಿಚುವೇಶನ್ ಫ್ಲಕ್ಚುಯೇಟ್ಸ್. ಯಾವ್ಯಾವ ಟೈಮಲ್ಲಿ ನಿಮ್ಮ ಡಿಮ್ಯಾಂಡಲ್ಲಿ ವೇರಿಯೇಷನ್ಸ್ ಆಗುತ್ತೆ ಅಂತ. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ಪ್ರೈಸ್ ಆಫ್ ದ ಕಮಾಡಿಟಿ. ಐ ಥಿಂಕ್ ಇದು ಬೇಸಿಕ್ ಕಾಮನ್ ಸೆನ್ಸ್ ಎಲ್ರಿಗೂ ಗೊತ್ತಿದೆ. ನಿಮ್ಮ ಪ್ರೈಸಲ್ಲಿ ವೇರಿಯೇಷನ್ ಯಾವ ರೀತಿ ಆಗುತ್ತೋ ಅದ್ರ ಪ್ರಕಾರ ಏನಾಗುತ್ತೆ, ಡಿಮ್ಯಾಂಡಲ್ಲಿ ಫ್ಲಕ್ಚುಯೇಷನ್ಸ್ ಆಗೇ ಆಗುತ್ತೆ. ದಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಫೆಕ್ಟಿಂಗ್ ಅಮೌಂಟ್ ಡಿಮ್ಯಾಂಡೆಡ್ ಇಸ್ ದ ಪ್ರೈಸ್ ಆಫ್ ದ ಕಮಾಡಿಟಿ. The amount of a commodity demanded at a particular price is more properly called price demand. The relation between price and demand is called law of demand. It is not only the existing price but also the expected changes in price which affect the demand. ಇವತ್ತು ನಾನು ಹೋಗ್ಬಿಟ್ಟು 100 ರೂಪಾಯಿ ಕೊಟ್ಟು 4 kg ಆನಿಯನ್ ತಗೊಂಡು ಬರ್ತೀನಿ. ನಾನು ಇವತ್ತು ತಗೊಂಡು ಬರಬೇಕಾದಾಗ ಮೈ ಮೈಂಡ್ ಸೇಸ್ ವೆದರ್ ಟು ಬೈ 4 kgs ಆರ್ ಟು ಬೈ 8 kgs ಆರ್ ಹಾಫ್ kg. ನೋ, ಇವತ್ತು ನಾನು ಪರ್ಚೇಸ್ ಮಾಡಬೇಕಾದಾಗ ನಾನು ಏನು ಮಾಡ್ತೀನಿ, ಕರೆಂಟ್ ಪ್ರೈಸು ಪ್ಲಸ್ ನನ್ನ ಫ್ಯೂಚರ್ ಚೇಂಜಸ್ ಏನಾಗುತ್ತೆ ಎರಡನ್ನೂ ಯೋಚನೆ ಮಾಡ್ತೀನಿ. ಓಕೆ, ಇವತ್ತು 100 ರೂಪಾಯಿಗೆ 4 kg ಕೊಡ್ತಾ ಇದ್ದೇನೆ ಆನಿಯನನ್ನು. ಓಕೆ, ಅಕಸ್ಮಾತ್ ನಾನು ಇವತ್ತು ಬರೀ 1 kg ತೊಗೊಂಡು ಬಂದು 25 rupees ಕೊಟ್ಟು 1 kg ತೊಗೊಂಡು ಬಂದು ನಾಳೆನೋ ನಾಡಿದ್ದು ಅದ್ರ ಪ್ರೈಸ್ ಏನಾದರೂ 40 rupees ಪರ್ kg ಆಗಿಬಿಟ್ರೆ, 40 rupees ಪರ್ kg ಅಂದರೆ ಎಷ್ಟಾಗೋಯ್ತು? ಸೊ 160 per 4 kgs ಆಗೋಯ್ತು. ಹಿಂಗಾಗ್ಬಿಟ್ರೆ ಈ ಥರ ಪ್ರಾಬ್ಲಮ್ಸ್ಗಳು ಆಗುವಂತಹ ಒಂದು ಮೈಂಡ್ ಸೆಟ್ ಇರೋದಲ್ಲ, ಇದ್ರ ಮುಖಾಂತರ ಏನಾಗುತ್ತೆ, ಡಿಮ್ಯಾಂಡಲ್ಲಿ ವೇರಿಯೇಷನ್ ಆಗುತ್ತೆ. ಈಗ ನಾನು ಏನು ಮಾಡಿಬಿಡ್ತೀನಿ, ನಾನು ಪರ್ಚೇಸ್ ಮಾಡಬೇಕಾದಾಗ ಸೊ ನಾನು ಹೋಗ್ಬಿಟ್ಟು 100 ರೂಪಾಯಿಗೆ ಹೋಗ್ಬಿಟ್ಟು ನಾನು 4 kg ಫುಲ್ ತೊಗೊಂಡು ಬಂದುಬಿಡ್ತೀನಿ. ನಾನು 2 kgನೋ 1 kgನೋ ತೊಗೊಂಡು ಬರಲ್ಲ. ಯಾಕೆ? ಬಿಕಾಸ್ ನಾಳೆ ಅಕಸ್ಮಾತ್ ಏನಾದರೂ ಪ್ರೈಸ್ ಜಾಸ್ತಿ ಆಗಿಬಿಟ್ರೆ, ನಾವು ಪ್ರೈಸಲ್ಲಿ ವೇರಿಯೇಷನ್ಸ್ ಆಗೋದ್ರಿಂದ ಏನಾಗುತ್ತೆ, ನಿಮ್ಮ ಡಿಮ್ಯಾಂಡಲ್ಲಿ ಫ್ಲಕ್ಚುಯೇಷನ್ಸ್ ಆಗುತ್ತೆ. ದ ಸೆಕೆಂಡ್ ಪಾಯಿಂಟ್, ಇನ್ಕಮ್ ಆಫ್ ದ ಕನ್ಸ್ಯೂಮರ್. ನಾವು ನಿಮ್ಮ ಡಿಮ್ಯಾಂಡಲ್ಲಿ ಫ್ಲಕ್ಚುಯೇಷನ್ ಆಗ್ತಾ ಇದೆ ಅಂತ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ಯುವರ್ ಇನ್ಕಮ್ ಲೆವೆಲ್. ಕೆಲವೊಂದ್ಸಲಿ ಈಗ ಏನಾಗುತ್ತೆ, ನನ್ನ ಕನ್ಸಂಪ್ಷನ್ ಇಟ್ ಇಸ್ ಬೇಸ್ಡ್ ಆನ್ ಹೌ ಐ ಆಮ್ ಗೆಟಿಂಗ್ ದ ಇನ್ಕಮ್. ನನ್ನ ಇನ್ಕಮ್ ಲೆವೆಲ್ ತುಂಬ ಕಡಿಮೆ ಇದೆ ಅಂತಂದರೆ ನನ್ನ ಪರ್ಚೇಸಿಂಗ್ ಕೆಪಾಸಿಟಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀನಿ, ಅಥವಾ ನಾನು ಪರ್ಚೇಸಿಂಗ್ ಬಿಹೇವಿಯರ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ. ಯಾಕೆ? ಬಿಕಾಸ್ ನಾನು ಇವಾಗ ಸಿಚುವೇಶನ್ ನನಗೆ ಸಂಬಳ ಬಂದು ಅರ್ಧ ಸಂಬಳ ಕೊಡ್ತಾ ಇದ್ದರೆ ಫುಲ್ ಸಂಬಳ ಕೊಡ್ತಾ ಇಲ್ಲ, ನಾನು ಇದರಲ್ಲಿ ಮೇಂಟೈನ್ ಮಾಡಬೇಕು. ಏನು ಮಾಡ್ತೀನಿ, ಸೊ ನನಗೆ ಯಾವ್ಯಾವುದು ನನ್ನ ಒಂದು ಎಕನಾಮಿಕ್ ಲೆವೆಲ್ಗೆ ಸೂಟ್ ಆಗುತ್ತೋ ಅಂಥ ಪ್ರಾಡಕ್ಟ್ಸ್ಗಳನ್ನ ಏನು ಮಾಡ್ತೀನಿ, ನಾನು ಪರ್ಚೇಸ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಡಿಮ್ಯಾಂಡ್ ಆಟೋಮೆಟಿಕ್ ಆಗಿ ಇವತ್ತು 1 kg ತಗೊಳ್ಳೋನು ಏನು ಮಾಡ್ತಾನೆ, ನಾಳೆ ಅರ್ಧ kg ತಗೊಳ್ತಾನೆ. ಸೊ ಈ ರೀತಿ ನಿಮ್ಮ ಇನ್ಕಮ್ ಲೆವೆಲ್ ಮುಖಾಂತರನೂ ಏನಾಗುತ್ತೆ, ನಿಮ್ಮ ಒಂದು ಪರ್ಚೇಸಿಂಗ್ ಕೆಪಾಸಿಟಿ ಅಥವಾ ಡಿಮ್ಯಾಂಡ್ ಏನಾಗುತ್ತೆ, ವೇರಿಯೇಷನ್ಸ್ ಆಗುತ್ತೆ. ಥರ್ಡ್ ಒನ್, ಟೇಸ್ಟ್ ಆಫ್ ದ ಕನ್ಸ್ಯೂಮರ್ಸ್. ನಾವು ಟೇಸ್ಟ್ ಆಫ್ ದ ಕನ್ಸ್ಯೂಮರ್ಸ್ ಆಬ್ವಿಯಸ್ಲಿ ಚೇಂಜಸ್. ಇವತ್ತು ನಾವು ಹಾಕೊಳ್ಳೋವಂಥ ಬಟ್ಟೆನೇ ಇರ್ಬೋದು, ಹಿಂದೆ ಯಾವ ರೀತಿ ಇತ್ತು ಟ್ರೆಂಡ್ಸು, ಇವತ್ತು ಯಾವ ರೀತಿ ಇದೆ ಟ್ರೆಂಡು, ನಾಳೆ ಇನ್ಯಾವ ರೀತಿ ಟ್ರೆಂಡ್ ಆಗ್ತಾ ಇದೆ. ಐ ಥಿಂಕ್ ನೀವು ಒಂದು 4-5 ವರ್ಷ ತಗೊಂಡ್ರೆ ನಮ್ಮ ಈ ಫ್ಯಾಷನಲ್ಲೇ ದೇರ್ ಇಸ್ ಲಾಟ್ ಆಫ್ ಚೇಂಜಸ್ ವಾಸ್ ಹ್ಯಾಪನ್. ನಾವು ಈ ಥರ ಚೇಂಜಸ್ ಆಗೋದ್ರಿಂದ ಏನಾಗುತ್ತೆ, ಡಿಮ್ಯಾಂಡ್ ಫ್ಲಕ್ಚುಯೇಷನ್ಸ್ ಆಗೇ ಆಗುತ್ತೆ. ಐದರ್ ನಿಮ್ಮ ಹ್ಯಾಬಿಟ್ ಇರ್ಬೋದು, ನಿಮ್ಮ ಕಸ್ಟಮ್ಸ್ ಇರ್ಬೋದು. ಐ ಥಿಂಕ್ ನೀವು ಇಲ್ಲಿ
ಆಲ್ಮೋಸ್ಟ್ ನೀವು ಹಾಕೊಂಡು ಬರೋದೆಲ್ಲ ಯೂಶಲಿ ಲೈಕ್ ಚೂಡಿದಾರ ಡ್ರೆಸ್ಸಸ್ಗಳನ್ನ ಹಾಕ್ತೀರಾ. ಅದೇ ವೆನ್ ಐ ವಾಸ್ ಇನ್ ಸಮಥಿಂಗ್ ಲೈಕ್ ಸೆಂಟ್ ಜೋಸೆಫ್ಸ್, ನಾನು ಅಲ್ಲಿ ವರ್ಕ್ ಮಾಡಬೇಕಾದಾಗ ನಾನು ಚೂಡಿದಾರ ನೋಡ್ತಿದ್ದೆ, ಒಬ್ಬರು ಇಬ್ರದ್ದು ಮಾತ್ರ ನಾನು ಚೂಡಿದಾರ, ಇನ್ನು ಮಿಕ್ಕಿರೋರೆಲ್ಲ ಬರೀ ಜೀನ್ಸ್ ಪ್ಯಾಂಟು ಟಿ ಶರ್ಟ್ಸ್. ನಾವು ಇಲ್ಲಿ ಏನಾಗುತ್ತೆ, ಆಯಾ ಕಲ್ಚರ್ಗೆ ತಕ್ಕನಾಗಿರುವಂತಹ ಟೇಸ್ಟ್ ಪ್ರಿಫರೆನ್ಸು ಚೇಂಜ್ ಆದಂಗೆ ಆಟೋಮೆಟಿಕಲಿ ಮಾರ್ಕೆಟಲ್ಲಿ ಏನಾಗುತ್ತೆ, ಡಿಮ್ಯಾಂಡ್ ಫ್ಲಕ್ಚುಯೇಷನ್ಸ್ ಆಗುತ್ತೆ. ನಾಳೆ ಸೆಂಟ್ ಜೋಸೆಫ್ಸ್ ಕಲ್ಚರ್ ಏನಾದರೂ ಇಲ್ಲಿಗೆ ಬಂದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಡ್ರೆಸ್ ಮೆಟೀರಿಯಲ್ಸ್ಗೆ ಏನಾಗುತ್ತೆ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಸೊ ಬೇರೆ ಫ್ಯಾಷನ್ ನಿಮ್ಮ ಜೀನ್ಸ್ಗೆಲ್ಲ ಏನಾಗುತ್ತೆ, ಡಿಮ್ಯಾಂಡ್ ಫ್ಲಕ್ಚುಯೇಷನ್ ಜಾಸ್ತಿ ಆಗುತ್ತೆ. ನಾವು ಇಲ್ಲೇನಾಯ್ತು, ಕನ್ಸ್ಯೂಮರ್ನ ಟೇಸ್ಟ್ ಪ್ರಿಫರೆನ್ಸ್ ಇಂದ ಏನಾಗ್ತಾ ಇದೆ, ಸೊ ಮಾರ್ಕೆಟಲ್ಲಿ ಡಿಮ್ಯಾಂಡ್ನ ವೇರಿಯೇಷನ್ ಆಗ್ತಾ ಇದೆ. ಸೊ ಅದನ್ನಲ್ಲಿ ಕೊಟ್ಟಿರುವಂಥದ್ದು. ದೆನ್ ಫೋರ್ತ್ ಪಾಯಿಂಟ್, ಪ್ರೈಸ್ ಆಫ್ ರಿಲೇಟೆಡ್ ಗೂಡ್ಸ್ ಅಂತೆ. ದ ಡಿಮ್ಯಾಂಡ್ ಫಾರ್ ಅ ಕಮಾಡಿಟಿ ಇಸ್ ಆಲ್ಸೋ ಅಫೆಕ್ಟೆಡ್ ಬೈ ದ ಚೇಂಜಸ್ ಇನ್ ಪ್ರೈಸಸ್ ಆಫ್ ದ ರಿಲೇಟೆಡ್ ಗೂಡ್ಸ್. ವಾಟ್ ಡು ಯು ಮೀನ್ ಬೈ ರಿಲೇಟೆಡ್ ಗೂಡ್ಸ್? ರಿಲೇಟೆಡ್ ಗೂಡ್ಸ್ ಅಂತ ಅಂದ್ರೆ ಅರ್ಥ, ಇವತ್ತು ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಾನೆ, ಇದ್ರ ಬದಲು ಇನ್ನೊಂದು ಪ್ರಾಡಕ್ಟ್. ಇವತ್ತು ನಾನು ಮೈಸೂರು ಸ್ಯಾಂಡಲ್ ಯೂಸ್ ಮಾಡ್ತಾ ಇದ್ದೀನಿ, ಅದ್ರ ಜೊತೆಗೆ ಇನ್ನೊಂದು ಲೈಫ್ ಬಾಯ್ ಸೋಪ್ ಇದೆ. ನಾನು ಇವಾಗ ಇದೆರಡು ನಾನು ಏನಂತ ಕರಿತೀನಿ, ರಿಲೇಟೆಡ್ ಪ್ರಾಡಕ್ಟ್ಸ್ ಅಂತ ಕರಿತೀನಿ. ನಾವು ಇಂಥ ಸಂದರ್ಭದಲ್ಲಿ ಡಿಮ್ಯಾಂಡ್ ಏನಾಗುತ್ತೆ, ವೇರಿಯೇಷನ್ಸ್ ಆಗುತ್ತೆ. ಇದರಲ್ಲಿ 2 ಪಾಯಿಂಟ್ ಕೊಟ್ಟಿದ್ದೇನೆ, ಒಂದು ಸಬ್ಸ್ಟಿಟ್ಯೂಟ್ಸ್ ಮತ್ತು ಇನ್ನೊಂದು ಕಾಂಪ್ಲಿಮೆಂಟ್ರಿ ಅಂತ. ಫಸ್ಟ್ ಒನ್ ಹೋಗೋಣ. ಸಬ್ಸ್ಟಿಟ್ಯೂಟ್ ವಿಚ್ ಕ್ಯಾನ್ ರೀಪ್ಲೇಸ್ ಈಚ್ ಅದರ್ ಇನ್ ಯೂಸ್. ಫಾರ್ ಎಕ್ಸಾಂಪಲ್, ಟೀ ಅಂಡ್ ಕಾಫಿ ಆರ್ ಸಬ್ಸ್ಟಿಟ್ಯೂಟ್ಸ್. The change in the price of a substitute has effect on the commodity demands in the same direction in which price changes. The price of coffee shall raise the demand for tea. ಆಬ್ವಿಯಸ್ಲಿ ಅಲ್ಲ, ಕಾಫಿದು ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದರೆ ನಾನು ಏನಂತ ಯೋಚನೆ ಮಾಡ್ತೀನಿ, ಕಾಫಿ ರೇಟ್ ಜಾಸ್ತಿ ಆಗ್ತಿದೆಯಪ್ಪ, ಬೇಡ ಅಟ್ಲೀಸ್ಟ್ ಟೀಗೆ ಹೋಗೋಣ, ಇನ್ಮೇಲಿಂದ ಟೀ ಕುಡಿಯೋಣ ಅಂತ ಯೋಚನೆ ಮಾಡ್ತೀನಿ. ನಾವು ಇಲ್ಲೇನಾಯಿತು, ಯಾವುದೋ ಒಂದು ಪ್ರಾಡಕ್ಟ್ನ ಪ್ರೈಸು ಜಾಸ್ತಿ ಆಗೋದ್ರಿಂದ ಇನ್ನೊಂದು ಯಾವುದೋ ಪ್ರಾಡಕ್ಟ್ನ ಡಿಮ್ಯಾಂಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ದಿಸ್ ಈಸ್ ವಾಟ್ ವಿ ಕಾಲ್ ಆಸ್ ಸಬ್ಸ್ಟಿಟ್ಯೂಟ್ಸ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಇನ್ನೊಂದು ಸಿಚುವೇಶನ್ ನೋಡಿ ಹೆಂಗಾಗುತ್ತೆ. ಕಾಂಪ್ಲಿಮೆಂಟರಿ ಫುಡ್ಸ್ ಆರ್ ದೋಸ್ ವಿಚ್ ಆರ್ ಜಾಯಿಂಟ್ಲಿ ಡಿಮ್ಯಾಂಡೆಡ್ ಸಚ್ ಆಸ್ ಪೆನ್ ಅಂಡ್ ಇಂಕ್. ನಿಮ್ಮ ಪೆನ್ನ ಕನ್ಸಂಪ್ಷನ್ ಜಾಸ್ತಿ ಆದಂಗೆ ಇಂಕ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಇಲ್ಲಿ ಐ ಥಿಂಕ್ ಇಲ್ಲಿ ಎಷ್ಟು ಜನ ಇಂಕ್ ಪೆನ್ನಲ್ಲಿ ಬರಿತಾ ಇದ್ದೀರಾ ಅಥವಾ ಬರೀತಿದ್ರಿ ಗೊತ್ತಿಲ್ಲ. ನಮಗೆ ಹ್ಯಾಂಡ್ ರೈಟಿಂಗ್ ಬರಿಬೇಕಾದಾಗ ಕಂಪಲ್ಸರಿ ಇಂಕ್ ಪೆನ್ನಲ್ಲಿ ಬರಿಬೇಕು ಅಂತ ಒಂದು ರೂಲ್ಸ್ ಮಾಡಿದ್ರು ನಾವು ಸ್ಕೂಲಲ್ಲಿ ಇದ್ದಾಗ. ಸೊ ಅವಾಗ ಏನು ಮಾಡ್ತಿದ್ವಿ, ಪೆನ್ ತಗೊಳ್ಬೇಕಿತ್ತು, ಅದಕ್ಕೆ ಇಂಕ್ ಬಾಟಲ್ ಬರ್ತಿತ್ತು, ಆ ಇಂಕ್ನ ರೀಫಿಲ್ ಮಾಡ್ಕೊಂಡು ಏನು ಮಾಡ್ತಾ ಇದ್ವಿ, ನಾವು ಹ್ಯಾಂಡ್ ರೈಟಿಂಗ್ನ ಬರೆದು ಸಬ್ಮಿಟ್ ಮಾಡ್ತಾ ಇದ್ವಿ. ಇಂಥ ಟೈಮಲ್ಲಿ ಏನಾಗುತ್ತೆ ನೋಡಿ, ಪೆನ್ನ ಒಂದು ರೇಟ್ ಜಾಸ್ತಿ ಆದಂಗೆ ಅಥವಾ ಪೆನ್ ಡಿಮ್ಯಾಂಡ್ ಜಾಸ್ತಿ ಆದಂಗೆ ಆಟೋಮೆಟಿಕಲಿ ಇಂಕ್ನ ಡಿಮ್ಯಾಂಡು ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನಾವು ದೇರ್ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್ ಅಂತ. ಇನ್ ಸಚ್ ಕೇಸಸ್ complementary goods have opposite relationship between price of one commodity and the amount demanded for other ಅಂತ. ಒಂದು ಪ್ರಾಡಕ್ಟ್ ಪ್ರೈಸ್ ಜಾಸ್ತಿ ಆದಂಗೆ ಆಟೋಮೆಟಿಕ್ ಆಗಿ ಇನ್ನೊಂದು ಪ್ರಾಡಕ್ಟ್ ಡಿಮ್ಯಾಂಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇಫ್ ದ ಪ್ರೈಸ್ ಆಫ್ ಪೆನ್ ಗೋಸ್ ಅಪ್, if the price of pens go up, their demand is less, as a result of which the demand for ink is also less. ಪೆನ್ನ ಪ್ರೈಸ್ ಜಾಸ್ತಿ ಆದಂಗೆ ಅದ್ರ ಡಿಮ್ಯಾಂಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆ ಡಿಮ್ಯಾಂಡು ಪೆನ್ಗೆ ಕಡಿಮೆ ಆದಂಗೆ ಆಟೋಮೆಟಿಕಲಿ ಇಂಕ್ಗೂ ಏನಾಗುತ್ತೆ, ಕಡಿಮೆ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ನಾವು ಮಾತಾಡ್ಬೇಕಾದಾಗ ಪೆನ್ ಪ್ರೈಸ್ ಜಾಸ್ತಿ ಆದಾಗ ಪೆನ್ ಡಿಮ್ಯಾಂಡ್ ಕಡಿಮೆ ಆಯ್ತು ಅಂತ ಮಾತ್ರ ಮಾತಾಡಬೇಕು. ಬಟ್ ಇಲ್ಲಿ ನೋಡಿ ಹಂಗಾಗ್ತಾ ಇಲ್ಲ. ಪೆನ್ ಪ್ರೈಸ್ ಜಾಸ್ತಿ ಆದಾಗದಂಗೆ ಪೆನ್ ಡಿಮ್ಯಾಂಡು ಕಡಿಮೆ ಆಗ್ತಾ ಇದೆ, ಇಂಕ್ದು ಡಿಮ್ಯಾಂಡು ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. The price and demand go in opposite direction. The effect of changes in price of a commodity on the amounts demanded for related commodities also called as cross demand ಅಂತ ಕರಿತೀವಿ. ಸೊ ಅಂದ್ರೆ ಅರ್ಥ ಏನು, ಯಾವುದೋ ಒಂದು ಪ್ರಾಡಕ್ಟ್ ಪ್ರೈಸ್ ಜಾಸ್ತಿ ಆದಂಗೆ ಇನ್ಯಾವುದೋ ಬೇರೆ ಪ್ರಾಡಕ್ಟ್ ನ ಡಿಮ್ಯಾಂಡ್ ಏನಾಗುತ್ತೆ, ಫ್ಲಕ್ಚುಯೇಷನ್ಸ್ ಆಗುತ್ತೆ. ಎರಡು ಸಿಚುವೇಶನ್ ಅಲ್ಲೂ, ಐದರ್ ಇಟ್ಸ್ ಇನ್ ದ ಸಬ್ಸ್ಟಿಟ್ಯೂಟ್ ಆರ್ ಇನ್ ದ ಕಾಂಪ್ಲಿಮೆಂಟರಿ ಫುಡ್ಸ್ ಗಳಲ್ಲಿ. Now this is what the another factor where the demand fluctuates, ಅಥವಾ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್ ವಿಚ್ ಫ್ಲಕ್ಚುಯೇಟ್ಸ್. ದೆನ್ ವೆಲ್ತ್. ಆಬ್ವಿಯಸ್ಲಿ the amount demanded of a commodity is also affected by the amount of wealth as well as the distribution. ನನ್ನ ಒಂದು ಇನ್ಕಮ್ ಲೆವೆಲ್ಲು ಅಥವಾ ನನ್ನ ಒಂದು ವೆಲ್ತ್ ಎಷ್ಟು ಚೆನ್ನಾಗಿದೆ ಅದರ ಬೇಸಿಸ್ ಮೇಲೆ ಏನಾಗಿರುತ್ತೆ, ನಾನು ಪ್ರಾಡಕ್ಟ್ನ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತ. The wealthier are the people, higher is the demand for normal commodities. If wealth is more equally distributed, the demand for necessaries and comforts is also more. ಅಲ್ಲ ಸರ್, ಏನೇ ಆದರೂ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಕನ್ಸ್ಯೂಮ್ ಮಾಡಬೇಕಲ್ವಾ, ಎಷ್ಟು ಬೇಕು ಅಷ್ಟೇ ಕನ್ಸ್ಯೂಮ್ ಮಾಡ್ಬೋದು. ಬಟ್ ಆದರೆ ದ ಪೀಪಲ್ ಹೂ ಆರ್ ವೆಲ್ತಿಯರ್ ದ್ಯಾನ್ ದ ನಾರ್ಮಲ್ ಪೀಪಲ್, ದೇರ್ ಬೈಯಿಂಗ್ ಕೆಪಾಸಿಟಿ ವಿಲ್ ಬಿ ಮೋರ್ ಆ್ಯಂಡ್ ದೇ ವಿಲ್ ಸಿ ಮೋರ್ ಕಂಫರ್ಟಬಲ್ ವೇ ಆಫ್ ಬೈಯಿಂಗ್ ದ ಪ್ರಾಡಕ್ಟ್ಸ್ ಅಂತ. ಏನಕ್ಕೆ ಹಂಗೆ ಹೇಳ್ತಾರೆ ನಾವು? ಸೊ ಫಾರ್ ಎಕ್ಸಾಂಪಲ್, ಇವತ್ತು ನನಗೆ
ಗ್ಯಾಸ್ ಸ್ಟವ್ ಇದೆ ಮನೇಲಿ, ನಾನು ಗ್ಯಾಸ್ ಸ್ಟವ್ ಇಟ್ಕೊಂಡು ನಾನು ಏನು ಮಾಡ್ಬೋದು, ಅಡುಗೆ ಮಾಡ್ಬೋದು, ಊಟ ಎಲ್ಲ ಮಾಡ್ಬೋದು, ದಟ್ ಇಟ್ ವಿಲ್ ಬಿ ಕಂಫರ್ಟಬಲ್ ಫಾರ್ ಮೀ. ಬಟ್ ಸ್ಟಿಲ್ ನಾನು ಏನು ಮಾಡ್ತೀನಿ, ನಾನು ಓವನ್ ತಂದು ಮನೇಲಿ ಇಟ್ಕೊಳ್ತೀನಿ. ನಾವು ಯಾಕೆ ಈ ಓವನ್ ಯೂಸ್ ಮಾಡ್ತೀರಾ? ಸೊ ಕರೆಂಟ್ ಮುಖಾಂತರ ನಿಮ್ಮ ಅಡುಗೆ ತಯಾರಿಸ್ಕೊಳ್ಳೋದಕ್ಕೋಸ್ಕರ. ಸಿ ಹಿಯರ್, ಇಫ್ ಮೈ income level is more comfortable, then I will going to use more comfortable option. ನನಗೆ ಇವತ್ತು ಅಡುಗೆ ಮಾಡೋದಕ್ಕೆ ಮನೇಲಿ ಗ್ಯಾಸ್ ಇಲ್ಲ ಅಂತ ಅಂದಾಗ ನನಗೆ ಆಲ್ಟರ್ನೇಟಿವ್ ಆಪ್ಷನ್ ನಾನು ಓವನ್ನ ಹುಡುಕ್ತೀನಿ. ಅದೇ ಇನ್ನು ಬರೀ ಗ್ಯಾಸ್ ಸ್ಟವ್ ಇಟ್ಕೊಂಡ್ರೆ ಏನು ಮಾಡ್ತಾರೆ, ಓಕೆ ಬಿಡಪ್ಪ ಹಿಂಗೋ ಒಂದಿನ ಹೆಂಗೋ ಕಾಲ ಕಳಿಯೋಣ, ಅಥವಾ ಸೌದೆ ಒಲೆಯಲ್ಲಿ ಏನೋ ಅಡುಗೆ ಮಾಡ್ಕೊಂಡು ತಿನ್ನೋಣ, ಆ ಮೈಂಡ್ ಸೆಟ್ ಇಟ್ಕೊಂಡಿರ್ತಾರೆ. ಈ ಥರ ನಿಮ್ಮ ವೆಲ್ತ್ ಮೇಲೂ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಒಂದು ಡಿಮ್ಯಾಂಡ್ ಫಾರ್ ಲಕ್ಸುರೀಸ್ ಇಸ್ ಜನರಲಿ ಗೋಸ್ ಹೈಯರ್ ಅಂತ. ಸೊ ಇವತ್ತು ಮುಂಚೆ ಎಲ್ಲ ಒಂದು ಮನೆಗೆ ಒಂದು ಮೊಬೈಲ್ ಇದ್ದಿದ್ರೆ ಭಾರಿ ಕಷ್ಟ. ಐ ಥಿಂಕ್ ನಾವು 1995 1996 ಬರೀ ಲ್ಯಾಂಡ್ಲೈನ್ ಅಷ್ಟೇ, ನಿಮಗೆ ಮೊಬೈಲ್ ಫೋನ್ಸ್ ಅಂತ ಕಾನ್ಸೆಪ್ಟೇ ಇರಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಏನಾಯಿತು, ಮನೆಗೆ ಒಂದು ಮೊಬೈಲ್ ಅಂತ ಬಂತು. ಬಟ್ ಆ ಮೊಬೈಲ್ ಇವಾಗ ಏನಾಗ್ತಾ ಇದೆ, ಒಂದೊಂದು ಮನೆಗೆ ಒಂದೊಂದು ಮೊಬೈಲ್ ಅಲ್ಲ, ಸೊ ಒಬ್ಬೊಬ್ಬರಿಗೆ ಒಂದೊಂದು. ಇಲ್ಲಿ ಏನಾಗ್ತಾ ಇದೆ, ನಿಮ್ಮ ಒಂದು ಇನ್ಕಮ್ ಲೆವೆಲ್ ಚೆನ್ನಾಗಿದೆ ಮತ್ತು ಯು ಆರ್ ಮೋರ್ ಕಂಫರ್ಟಬಲ್ ಟು ಬೈ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಂದಾಗ ಆಟೋಮೆಟಿಕ್ ಆಗಿ ಅದರ ಡಿಮ್ಯಾಂಡ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ದೆನ್ ಪಾಪ್ಯುಲೇಷನ್, ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಇನ್ಕ್ರೀಸಸ್ ದ ಡಿಮ್ಯಾಂಡ್ ಫಾರ್ ನೆಸರೀಸ್ ಆಫ್ ಲೈಫ್ ಅಂತೆ. ಆಬ್ವಿಯಸ್ಲಿ ನಾನು ಅದನ್ನೇ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳ್ತಾ ಇದ್ದೆ. ಕೆಲವೊಂದು ಕಂಪ್ನೀಸ್ ಲೈಕ್ ಯಾವುದದು FMCG, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮಬಲ್ ಗೂಡ್ಸ್ಗಳಿದಾವಲ್ಲ, ಅವ್ರು ಎಲ್ಲರದು ಪ್ರೊಡಕ್ಷನ್ ಹೆಂಗಿದೆ, ಇಟ್ ಪ್ಯೂರ್ಲಿ ಬೇಸ್ಡ್ ಆನ್ ದ ಪಾಪ್ಯುಲೇಷನ್ ಹೆಂಗೆ ರನ್ ಆಗ್ತಾ ಇದೆ ಅದ್ರ ಬೇಸಿಸ್ ಮೇಲೆ ಏನು ಮಾಡ್ತಾ ಇದ್ದಾರೆ, ದೇ ಆರ್ ಪರ್ಚೇಸಿಂಗ್ ದ ಪ್ರಾಡಕ್ಟ್. ಸೊ ಅಂದರೆ ಅರ್ಥ, ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಇನ್ಕ್ರೀಸಸ್ ದ ಡಿಮ್ಯಾಂಡ್ ಫಾರ್ ನೆಸರೀಸ್ ಆಫ್ ಲೈಫ್. ದ ಕಾಂಪೋಸಿಷನ್ ಆಫ್ ಪಾಪ್ಯುಲೇಷನ್ ಆಲ್ಸೋ ಎಫೆಕ್ಟ್ಸ್ ದ ಡಿಮ್ಯಾಂಡ್. Composition of population means proportion of young and old and children, as well as the ratio of men to women. Change in composition of population has an effect on the nature of demand for different commodities. Ivattu somewhere like around 50 to 60% of the population are in the age between 18 to 40. ಆ ರೇಂಜಲ್ಲಿ ಇದ್ದಾರೆ. ನಾವು ಈ ರೇಂಜಲ್ಲಿ ಎಷ್ಟು ಜನಕ್ಕೆ ಯಾವ ಥರ ರಿಕ್ವೈರ್ಮೆಂಟ್ ಇರುತ್ತೋ ಅದ್ರದ್ದು ಪ್ರೊಡಕ್ಷನ್ ಏನಾಗಬೇಕು, ಜಾಸ್ತಿ ಆಗಬೇಕು. ಬಿಕಾಸ್ ದೇರ್ ಇಸ್ ಅ ಹ್ಯೂಜ್ ಡಿಮ್ಯಾಂಡ್ ಫಾರ್ ದೋಸ್ ಪೀಪಲ್ ಹೂ ಬೈ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಂತ. ಸೊ ಅದರಿಂದ ಪಾಪ್ಯುಲೇಷನ್ ಸಹ ಏನಾಗುತ್ತೆ, ನಿಮ್ಮ ಒಂದು ಡಿಮ್ಯಾಂಡ್ನಲ್ಲಿ ಚೇಂಜಸ್ ಅಥವಾ ಬದಲಾವಣೆಗಳನ್ನ ತಗೊಂಡು ಬರುತ್ತೆ ಅಂತ ಹೇಳ್ತಾರೆ. ದೆನ್ ಗೌರ್ಮೆಂಟ್ ಪಾಲಿಸಿ, ಕೆಲವೊಂದ್ಸಲಿ ನಿಮ್ಮ ಗೌರ್ಮೆಂಟ್ ಪಾಲಿಸೀಸ್ಗಳು ಸಹ ಏನು ಮಾಡುತ್ತೆ, ನಿಮ್ಮ ಡಿಮ್ಯಾಂಡು ಪ್ರಾಡಕ್ಟ್ಗೆ ಇನ್ಕ್ರೀಸು ಡಿಕ್ರೀಸು ಮಾಡೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವತ್ತು ಕೆಲವೊಂದು ಅಬ್ಸರ್ವ್ ಮಾಡಿ, ನೀವು ಗೋಲ್ಡ್ಗೆ ಯಾರಾದರೂ ಹೇಳ್ತೀರಾ ಎಷ್ಟು ಪರ್ಸೆಂಟು ಟ್ಯಾಕ್ಸ್ ಹಾಕ್ತಾರೆ ಅಂತ ಗೋಲ್ಡ್ಗೆ? ಗೋಲ್ಡ್ದು ಟ್ಯಾಕ್ಸ್ ರೇಟ್ ಎಷ್ಟು ಗೊತ್ತಾ? 3%. ಅಸ್ಯೂಮ್ ದಟ್ ನಾನು ಅದೇ ಗೋಲ್ಡ್ಗೆ ನಾನು ಅಕಸ್ಮಾತ್ ಏನಾದರೂ ಈ ಎಲೆಕ್ಟ್ರಿಕ್ ಅಥವಾ ಕೆಲವೊಂದು ಗೂಡ್ಸ್ಗಳಿಗೆ ಹಾಕೋ 18% ಹಾಕ್ಬಿಟ್ರೆ ಏನಾಗುತ್ತೆ? ಗೌರ್ಮೆಂಟ್ ಫಿಕ್ಸ್ ಮಾಡಿಬಿಡ್ತು ಏನಂತ, ಓಕೆ ಫ್ರಮ್ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಆನ್ವರ್ಡ್ಸ್ ದ ಟ್ಯಾಕ್ಸ್ ರೇಟ್ ಫಾರ್ ಗೋಲ್ಡ್ ವಿಲ್ ಬಿ ಇನ್ಕ್ರೀಸ್ಡ್ ಫ್ರಮ್ 3% ಟು 18% ಅಂತ ಹಾಕ್ಬಿಟ್ರು. ಏನಾಗುತ್ತೆ ಇವಾಗ? ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ, ಅಟ್ ದ ಸೇಮ್ ಟೈಮ್ ನೀನು ಪರ್ಚೇಸ್ ಮಾಡುವಂಥ ಕೆಪಾಸಿಟಿ ಆಗುತ್ತೆ, ಕಡಿಮೆ ಆಗುತ್ತೆ. ಇವತ್ತು ನಾನು 100 ಗ್ರಾಮ್ ಪರ್ಚೇಸ್ ಮಾಡೋ ಜಾಗದಲ್ಲಿ ನಾನು ಏನು ಮಾಡ್ತೀನಿ, 50 ಗ್ರಾಮ್ ಪರ್ಚೇಸ್ ಮಾಡ್ತೀನಿ ನಾ. ಸೊ ದಟ್ ಮೀನ್ಸ್ ವಾಟ್, sometimes the government policies also make certain changes in the demand. ಕೆಲವೊಂದ್ಸಲಿ ಗೌರ್ಮೆಂಟು ಮಾಡೋಂತಹ ವಾಟ್ ಯು ಕಾಲ್ಡ್ ಪ್ರೈಸಸ್ ಪಾಲಿಸೀಸ್ಗಳು ಸಹ ಏನಾಗುತ್ತೆ, ಡಿಮ್ಯಾಂಡ್ಗಳಲ್ಲಿ ಲಾಟ್ ಆಫ್ ಫ್ಲಕ್ಚುಯೇಷನ್ ಅಥವಾ ಲಾಟ್ ಆಫ್ ಚೇಂಜಸ್ಗಳನ್ನ ಎಫೆಕ್ಟ್ ಆಗಿ ಮಾಡ್ತಾ ಹೋಗುತ್ತೆ. ದೆನ್ ಎಕ್ಸ್ಪೆಕ್ಟೇಷನ್ಸ್ ರಿಗಾರ್ಡಿಂಗ್ ದ ಫ್ಯೂಚರ್. ಎಕ್ಸ್ಪೆಕ್ಟೇಷನ್ಸ್ ರಿಗಾರ್ಡಿಂಗ್ ದ ಫ್ಯೂಚರ್ ಅಂದರೆ ನಾಳೆ ಏನಾಗ್ಬಿಡುತ್ತೋ ಅನ್ನೋ ಒಂದು ಯೋಚನೆಲೂ ಸಹ ಏನಾಗುತ್ತೆ, ನಿಮ್ಮ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟು ಇನ್ಕ್ರೀಸಸ್ ಆರ್ ಡಿಕ್ರೀಸಸ್. If consumers expect changes in prices of commodity in future, they will change the demand at present even when the present price remains the same. Similarly, if consumers expect their income to rise in the near future, they may increase the demand for a commodity just now. ನನಗೆ ಈ ವರ್ಷ ನನಗೆ 15,000 ಸಂಬಳ ಬರ್ತಾ ಇದೆ, ನನಗೆ ನೆಕ್ಸ್ಟ್ ಇಯರಿಂದ ನನಗೆ 25,000 ಸಂಬಳ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ.
ನನ್ನ ಮೈಂಡ್‌ಸೆಟ್ ಯಾವ ರೀತಿ ಯೋಚನೆ ಮಾಡುತ್ತೆ ಅಂತ ಅಂದ್ರೆ, ಇವತ್ತಿನ ಲೈಫ್ ನಾನು 15,000 ನಾನು ಸ್ಟಿಕ್ ಆನ್ ಮಾಡ್ಕೊಂಡಿದ್ದೋನು ಇಮ್ಮಿಡಿಯೇಟ್ ಆಗಿ ನನ್ನ ಮೈಂಡ್‌ಸೆಟ್‌ನ ಚೇಂಜ್ ಮಾಡ್ಬಿಡ್ತೀನಿ. ಏನಂತ, ಓಕೆ, ನಾನು 35,000 ಸಾರಿ 25,000 ಸಂಬಳ ಬರ್ತಾ ಇದೆ. ನನ್ನ ಪರ್ಚೇಸಿಂಗ್ ಕೆಪಾಸಿಟಿನ ಜಾಸ್ತಿ ಮಾಡಬೇಕು. ಅಥವಾ ಇವತ್ತು ನಾನು ಯಾವ ತರ ಪ್ರಾಡಕ್ಟ್‌ನ ಪರ್ಚೇಸ್ ಮಾಡ್ತೀನೋ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿರೋ ಪ್ರಾಡಕ್ಟ್‌ನ ಏನ್ ಮಾಡ್ಬೇಕು, ನಾನು ಪರ್ಚೇಸ್ ಮಾಡಬೇಕು. ನಾವು ಈ ತರ ಯೋಚನೆ ಮಾಡೋದ್ರಿಂದನೂ ಏನಾಗುತ್ತೆ, ನಿಮ್ಮ ಡಿಮ್ಯಾಂಡ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಆಗ್ತಾ ಹೋಗುತ್ತೆ. ಒಂದು. ಎರಡನೇದು, ಓಕೆ, ನಾಳೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಇವತ್ತೇನೆ ಸ್ವಲ್ಪ ಜಾಸ್ತಿ ತೆಗ್ದಿಟ್ಕೊಂಡ್ ಬಿಡೋಣಪ್ಪ. ಇವತ್ತು ಕೆಲವೊಂದು ಪ್ರಾಡಕ್ಟ್ಸ್ಗಳು ಹಾಳಾಗದೇ ಇರುವಂಥ ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ, ಈ ಸಮಥಿಂಗ್ ಲೈಕ್ ಈ ನಿಮ್ಮ ಸೋಪು, ಸರ್ಟೆನ್ ಟಾಯ್ಲೆಟ್ ಆಕ್ಸರೀಸ್ಗಳು ಏನೇನು ಇರ್ತಾವಲ್ಲ, ಸೊ ಅಂಥ ಐಟಮ್ಸ್ಗಳೆಲ್ಲವೂ ವಿಚ್ ಆರ್ ನಾಟ್ ಲೈಕ್ ಇಮಿಡಿಯೇಟ್ ಆಗಿ ಅವೆಲ್ಲ ಡಿಸ್ಪರ್ಸ್ ಆಗುವಂಥ ಅಲ್ಲದೆ ಲಾಂಗ್ ಲೈಫ್ ಇರುವಂಥವು. ಸೊ ಅವಾಗ ಏನು ಮಾಡ್ತೀನಿ ನಾನು, ಇವತ್ತೇನೆ ನಾನು ಜಾಸ್ತಿ ಏನು ಮಾಡ್ತೀನಿ, ಪರ್ಚೇಸ್ ಮಾಡಿ ತಂದು ಇಟ್ಕೊಂಡು ಬಿಡ್ತೀನಿ. ಸೊ ಆಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ದಟ್ ಮೀನ್ಸ್ ವಾಟ್, if you can't expect what will going to be the future, so in that time also the demand for the product will going to vary ಅಂತ ಹೇಳ್ತಾರೆ. Then climate and weather, ಕ್ಲೈಮೇಟು, ವೆದರ್ಗಳು, ಕಂಡೀಷನ್ಸ್ಗಳು ಮೇಲೂ ಸಹ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಐ ಥಿಂಕ್ ನಮಗೆಲ್ಲ ಗೊತ್ತು. ಈಗ ಬೇಸಿಗೆ ಕಾಲ ಇತ್ತು, ಆ ಟೈಮಲ್ಲಿ ಏನೋ ಮಸ್ ಮೆಲನ್ನು, ವಾಟರ್ ಮೆಲನ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಬಂತು. ಇವಾಗ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಪೆಂಡಮಿಕ್ ಅಂತ ಸಿಚುವೇಶನ್ ಬಂದಿದೆ. ಸೊ ಈಗ ನಾನೇನು ಮಾಡಬೇಕು, ಹೋಗಿ ನಾನು ಫ್ರೂಟ್ಸ್ಗಳನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳ್ತಾರೆ ಡಾಕ್ಟರ್ಸು. ನಾನು ಇವಾಗ ಕನ್ಸ್ಯೂಮ್ ಮಾಡೋದಕ್ಕೆ ಹೋಗ್ಬೇಕಂತ ಇವಾಗ ಕಿವಿ ಫ್ರೂಟ್ ತಿನ್ನಬೇಕು ಅಂತ ಅನ್ಕೊಳ್ತೀನಿ. ಮುಂಚೆ ಕಿವಿ ಫ್ರೂಟು ಒಂದು ಫ್ರೂಟ್ಗೆ 35 ರೂಪಾಯಿ, ಬರೀ ಒಂದು ಹಣ್ಣಿಗೆ 35 ರೂಪಾಯಿ ಇದ್ದಿತ್ತು. ಸೊ ಇವಾಗ ಏನು ಮಾಡಿದ್ದಾನೆ, ಅದನ್ನು 15 ರೂಪಾಯಿ ಜಾಸ್ತಿ ಮಾಡಿದ್ದಾನೆ. ಅಂದರೆ ಒಂದು ಪರ್ಟಿಕ್ಯುಲರ್ ನೀವು ಕಿವಿ ಫ್ರೂಟ್ ತಗೊಳ್ತೀನಿ ಅಂತಂದರೆ ಯು ಹ್ಯಾವ್ ಟು ಪೇ 50 ರೂಪೀಸ್ ಪರ್ ಕಿವಿ ಫ್ರೂಟ್. ನಾವು ಇಲ್ಲೇನಾಯಿತು, ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ಗೆ ಅಥವಾ ಆ ಒಂದು ಪರ್ಟಿಕ್ಯುಲರ್ ವೆದರ್ ಕಂಡೀಷನ್ಸ್ಗಳಿಗೆ ಸೊ ನಿಮ್ಮ ಒಂದು ಡಿಮ್ಯಾಂಡಲ್ಲೂ ಏನಾಗುತ್ತೆ, ರೈಸ್ ಆಗುತ್ತೆ. ಐ ಥಿಂಕ್ ಇಲ್ಲಿ ನೋಡಿ ಏನೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಏನಂತ, ಇನ್ ಕೋಲ್ಡ್ ಏರಿಯಾಸ್ ಉಲನ್ ಕ್ಲೋತ್ ಇಸ್ ಡಿಮ್ಯಾಂಡೆಡ್ ಅಂತ. ಆಬ್ವಿಯಸ್ಲಿ ಅಲ್ಲ. ಸೊ ಅಲ್ಲಿಗೆ ಡಿಮ್ಯಾಂಡ್ ಏನಾಯಿತು, ಉಲನ್ ಕ್ಲೋತ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಯಿತು. ಡ್ಯೂರಿಂಗ್ ಹಾಟ್ ಸಮ್ಮರ್ ಡೇಸ್ ಐಸ್ ಇಸ್ ವೆರಿ ಮಚ್ ಡಿಮ್ಯಾಂಡೆಡ್ ಅಂತೆ. ಆನ್ ರೈನಿ ಡೇ ಐಸ್ ಕ್ರೀಮ್ ಇಸ್ ನಾಟ್ ಸೋ ಮಚ್ ಡಿಮ್ಯಾಂಡೆಡ್ ಅಂತೆ. ಈ ಥರ ಆಯಾ ವೆದರ್ ಕಂಡೀಷನ್ಸ್ಗಳಿಗೆ ಆಯಾ ರೀತಿಯಾದಂಥ ಡಿಮ್ಯಾಂಡ್ ಫ್ಲಕ್ಚುಯೇಷನ್ಸ್ಗಳು ಏನಾಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ದೆನ್ ಸ್ಟೇಟ್ ಆಫ್ ಬಿಸ್ನೆಸ್, ದ ಲೆವೆಲ್ ಆಫ್ ಡಿಮ್ಯಾಂಡ್ ಫಾರ್ ಡಿಫ್ರೆಂಟ್ ಕಮಾಡಿಟೀಸ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ಬಿಸ್ನೆಸ್ ಕಂಡೀಷನ್ ಇನ್ ದ ಕಂಟ್ರಿ. ಬಿಸ್ನೆಸ್ನ ಒಂದು ಯಾವ ರೀತಿ ಪ್ರೊಡಕ್ಷನ್ ಇರುತ್ತೆ ಅದ್ರ ಮೇಲೂ ಸಹ ಏನಾಗಿರುತ್ತೆ, ಡಿಮ್ಯಾಂಡು ಚೇಂಜಸ್ ಆಗ್ತಾ ಹೋಗುತ್ತೆ. ಇಫ್ ದ ಕಂಟ್ರಿ ಇಸ್ ಪಾಸಿಂಗ್ ಥ್ರೂ ದ ಬೂಮ್ ಕಂಡೀಷನ್ ದೇರ್ ವಿಲ್ ಬಿ ಅ ಮಾರ್ಕ್ಡ್ ಇನ್ಕ್ರೀಸ್ ಇನ್ ಡಿಮ್ಯಾಂಡ್. ಅಂದರೆ ಕಂಟ್ರಿಲಿ ಪ್ರೊಡಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ರನ್ ಆಗ್ತಾ ಇದೆ, ತುಂಬ ಚೆನ್ನಾಗಿ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ ಅಂದರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ದ ಡಿಮ್ಯಾಂಡ್. ಆನ್ ದ ಅದರ್ ಹ್ಯಾಂಡ್ ದ ಲೆವೆಲ್ ಆಫ್ ಡಿಮ್ಯಾಂಡ್ ಗೋಸ್ ಡೌನ್ ಡ್ಯೂರಿಂಗ್ ದ ಡಿಪ್ರೆಷನ್. ಕೆಲವೊಂದ್ಸಲಿ ಅವಶ್ಯಕತೆಗಳು ಇಲ್ಲೇ ಇದ್ದಾಗ ಸೊ ಏನು ಮಾಡ್ತಾರೆ, ನಿಮ್ಮ ಒಂದು ಪ್ರಾಡಕ್ಟ್ ಡಿಮ್ಯಾಂಡ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಐ ಥಿಂಕ್ ಬೆಸ್ಟ್ ಒಂದು ಎಕ್ಸಾಂಪಲ್ ಹೇಳೋದಾದರೆ, ನಿಮ್ಮ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ಗಳಿಗೆ, ಕಾರ್ ಮ್ಯಾನುಫ್ಯಾಕ್ಚರರ್ಸ್ಗಳ್ದು ಅಬ್ಸರ್ವ್ ಮಾಡಿ, ರೇಟ್ ಆಫ್ ದ ಕಾರ್ಸ್ಗಳು ಹೆಂಗಿರುತ್ತೆ ಅಂತ. ವೆನ್ ದ ಬಿಗಿನಿಂಗ್ ಆಫ್ ದ ಇಯರ್ ಏನಾಗುತ್ತೆ, ಜಾನು, ಫೆಬ್ರು, ಮಾರ್ಚ್, ಏಪ್ರಿಲ್ ಇಂಥ ಟೈಮಲ್ಲಿ ಆ ಕಾರ್ನ ಪ್ರೈಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಯಾಕೆ ಅಂತ ಅಂದರೆ ಹೊಸ ಮಾಡೆಲ್ನ ಲಾಂಚ್ ಮಾಡಿರ್ತಾರೆ. ಅದೇ ಪ್ರಾಡಕ್ಟು ಅಥವಾ ಅದೇ ಕಾರು ನವಂಬರ್ ಡಿಸೆಂಬರಲ್ಲಿ ಪ್ರೈಸ್ನ ಚೆಕ್ ಮಾಡಿ ಕಡಿಮೆ ಇರುತ್ತೆ. ಯಾಕೆ? ಬಿಕಾಸ್ ನೆಕ್ಸ್ಟ್ ಇಯರ್ಗೆ ಹೊಸ ಮಾಡೆಲ್ ಬರುತ್ತೆ. ಆಗ ಹೊಸ ಮಾಡೆಲ್ ಬಂದಾಗ ಈ ಮಾಡೆಲ್ಗೆ ಡಿಮ್ಯಾಂಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತ. ನಾವು ಇಲ್ಲೇನಾಯಿತು, ಮಾರ್ಕೆಟಲ್ಲಿ ಕೆಲವೊಂದು ಸಿಚುವೇಶನ್ಸ್ಗಳಲ್ಲಿ ಏನಾಗುತ್ತೆ, ಪ್ರೈಸಲ್ಲಿ ಫ್ಲಕ್ಚುಯೇಷನ್ಸ್ಗಳಾದಾಗ ಆಟೋಮೆಟಿಕಲ್ಲಿ ಏನಾಗುತ್ತೆ, ಡಿಮ್ಯಾಂಡಲ್ಲಿ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ನಾಳೆ ಕಾರ್ನ ಪರ್ಚೇಸ್ ಮಾಡೋವಂಥ ಜನನೇ ತುಂಬ ಕಡಿಮೆ ಇದ್ದಾರೆ ಅಂತ ಅಂದಾಗ ಸೊ ಆಬ್ವಿಯಸ್ಲಿ ಏನು ಮಾಡ್ತಾರೆ, ಸೊ ಮಾರ್ಕೆಟಲ್ಲಿ ಏನಾಗುತ್ತೆ, ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಡಿಮ್ಯಾಂಡು ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಅ ಡಿಪ್ರೆಷನ್ ಪೀರಿಯಡ್. ಸೊ ವೆನ್ ದ ಕಂಪನಿ ಗೋಸ್ ಫಾರ್ ಅ ಡಿಪ್ರೆಷನ್ ಇರ್ಬೋದು, ಬೂಮ್ ಇರ್ಬೋದು, ಇದೆಲ್ಲ ಆಗೋದು ಏನು ಕಂಡೀಷನ್ ಅಂದರೆ ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ ಕನ್ಸ್ಯೂಮರ್. ಅವನು ಯಾವ ರೀತಿ ಪರ್ಚೇಸ್ ಮಾಡ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಪ್ರಾಡಕ್ಟ್ಗೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆಯಾ ಇಲ್ವಾ ಅನ್ನೋ ಒಂದು ವಿಚಾರ. ಇಷ್ಟು ಕಾನ್ಸೆಪ್ಟ್ಸ್ಗಳು ಬಂದು ಏನು ಅಂತ ಅಂದರೆ, ನಿಮ್ಮ ವಾಟ್ ಯು ಕಾಲ್ಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಡಿಮ್ಯಾಂಡ್, ಏನೇನು ಫ್ಯಾಕ್ಟರ್ಸ್ಗಳು ಡಿಮ್ಯಾಂಡ್ ಮೇಲೆ ಎಫೆಕ್ಟ್ ಮಾಡ್ತಾ ಇದೆ ಅಂತ. ಸೊ ಜಸ್ಟ್ ನಾನು ರೀಕಾಲ್ ಮಾಡೋದಾದರೆ, ಇವತ್ತಿನ ಕ್ಲಾಸಲ್ಲಿ ಏನೇನು ಕವರ್ ಮಾಡಿದೆ ಅಂತ ಅಂದರೆ, ಒಂದು ಎಕ್ಸೆಪ್ಷನಲ್ ಡಿಮ್ಯಾಂಡ್ ಕರ್ವ್ ಬಗ್ಗೆ ಮಾತಾಡಿದೆ. ಎಕ್ಸೆಪ್ಷನಲ್ ಡಿಮ್ಯಾಂಡ್ ಕರ್ವ್ ಬಂದು ಏನು ಅಂತ ಅಂದರೆ,
ಲೈಕ್ ನಿಮ್ಮ ಒಂದು ಪ್ರೈಸು ಜಾಸ್ತಿ ಆದಂಗೆ ಡಿಮ್ಯಾಂಡು ಜಾಸ್ತಿ ಆಗ್ತಾ ಹೋಗುತ್ತಂತೆ. ಯಾಕೆ ಅಂತ ಅಂದರೆ ಬಿಕಾಸ್ ಆಫ್ ಗಿಫನ್ ಪ್ಯಾರಡಾಕ್ಸ್, ವೆಬ್ಲನ್ ಎಫೆಕ್ಟ್, ಇಗ್ನೋರೆನ್ಸ್, ಸ್ಪೆಕ್ಯುಲೇಟಿವ್ ಎಫೆಕ್ಟ್, ಫಿಯರ್ ಆಫ್ ಶಾರ್ಟೇಜ್, ನೆಸರೀಸ್. ಏನೇನು ಫ್ಯಾಕ್ಟರ್ಸ್ಗಳಿಂದ ಡಿಮ್ಯಾಂಡಲ್ಲಿ ವೇರಿಯೇಷನ್ಸ್ ಆಗುತ್ತೆ? ಪ್ರೈಸ್ ಆಫ್ ದ ಕಮಾಡಿಟಿ, ಇನ್ಕಮ್ ಆಫ್ ದ ಕನ್ಸ್ಯೂಮರ್, ಟೇಸ್ಟ್ ಆಫ್ ದ ಕನ್ಸ್ಯೂಮರ್, ಪ್ರೈಸ್ ಆಫ್ ರಿಲೇಟೆಡ್ ಗೂಡ್ಸ್ ಇನ್ ದಟ್ ಸಬ್ಸ್ಟಿಟ್ಯೂಟ್ ಆ್ಯಂಡ್ ಕಾಂಪ್ಲಿಮೆಂಟ್ರಿ, ವೆಲ್ತ್, ಪಾಪ್ಯುಲೇಷನ್, government policy, expectations regarding the future, climate and weather, and state of business. ಹೋಪ್ ಈ ಎರಡು ಕಾನ್ಸೆಪ್ಟ್ ಇವತ್ತಿನ ಕ್ಲಾಸಲ್ಲಿ ಮಾತಾಡಿದ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಗೋನ್ ಟು ಡಿಸ್ಕಸ್ ಅಬೌಟ್ ಸಮಥಿಂಗ್ ಕಾಲ್ಡ್ ಅಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಸೊ ನೀವು ನಾಳೆ ಅಥವಾ ನಾಡಿದ ಕ್ಲಾಸಲ್ಲಿ ನೀವು ಅಟೆಂಡ್ ಮಾಡಬೇಕಾದಾಗ ಸೊ ದಯವಿಟ್ಟು ಈ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಬಗ್ಗೆ ತಿಳ್ಕೊಂಡು ಓದ್ಕೊಂಡು ಬಂದಿರಿ. ಸೊ ಅದಾದಮೇಲೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ವಾಟ್ ಎಕ್ಸಾಕ್ಟ್ಲಿ ದಿಸ್ ಎಲಾಸ್ಟಿಸಿಟಿ ಡಿಮ್ಯಾಂಡ್ is. Thank you.